ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜೀವ ಸಂಬೋಧನಾ ಸ್ಥಳ ನಡೆದದ 16ನೆಯ ಪದ. ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ವಿಷಯಗಳಲ್ಲಿ ಮೋಹ ಮಾಡೋದರಿಂದ ನಿನಗೆ ದುಃಖ ಸಂಭವ ಆಗ್ತದಪ್ಪ, ಸುಖ ಇಲ್ಲವೇ ಇಲ್ಲ. ಮನಸ್ಸಿಗೆ ಅನಂತ ರೀತಿಯಿಂದ ಹೇಳಿದರೂ ಕೂಡ, ಬೋಧ ಮಾಡಿದರೂ ಕೂಡ ಮತ್ತು ಪುನಃ ಪುನಃ ಸಂಸ್ಕಾರಗಳ ಮೂಲಕ ವಿಷಯಗಳಲ್ಲಿ ಹರಿದಾಡ್ತದೆ ಈ ಮನಸ್ಸು. ಈ ಮನಸ್ಸನ್ನು ಕುರಿತು ಶಬ್ದಾದಿ ವಿಷಯಗಳಲ್ಲಿ, ಶಬ್ದ ಸ್ಪರ್ಶ ರೂಪು ರಸಗಂಧ, ಈ ಶಬ್ದಾದಿ ವಿಷಯಗಳು, ಈ ಶಬ್ದಾದಿ ಪಂಚ ವಿಷಯಗಳನ್ನು ಮೋಹಿಸಿ ವ್ಯರ್ಥವಾಗಿ ಹಾಳಾಗಬೇಡಪ್ಪ, ಕೆಟ್ಟು ಹೋಗ್ಬೇಡಪ್ಪ ಅಂತ ಕಿವಿ ಮಾತು ಹೇಳ್ತಾರೆ. ಯಾರಿಗೆ? ಮುಮುಕ್ಷಿಗಳಿಗೆ. 16ನೆಯ ಪದದಲ್ಲಿ ಇದನ್ನೇ ಹೇಳ್ತಾ ಬರ್ತಾರೆ. ಬೇಡ ಬೇಡಲೇ ಮನವೇ ವಿಷಯದಾಸೆ ಮಾಡಿ ಕೆಡದಿರು ಸಾರಿದೆ ಅಂತ ಹೇಳ್ತಾರೆ. ಏ ಮನಸ್ಸೆ, ಇದು ನಿನಗೆ ಯೋಗ್ಯ ಅಲ್ಪ. ವಿಷಯಗಳ ಮೇಲೆ ಮನಸ್ಸು ಹಾಕುವಂಥದ್ದು ಯೋಗ್ಯ ಅಲ್ಲ. ಅದು ಶಬ್ದಾದಿ ಪಂಚ ವಿಷಯಗಳು. ಶಬ್ದಾದಿ ಪಂಚ ವಿಷಯಗಳು ಯಾವುವು ಅಂತದ? ಶಬ್ದ ಸ್ಪರ್ಶ ರೂಪು ರಸಗಂಧ. ಈ ವಿಷಯಗಳ ಆಸೆಯನ್ನು ಮಾಡಿ ಕೆಟ್ಟು ಹೋಗ್ಬೇಡಪ್ಪ ಅಂತ ಇಲ್ಲಿ ಹೇಳುವಂಥದ್ದು. ನಿನ್ನೆ 1ನೆಯ ನುಡಿಯಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರು. ಅಳಿ ಮೀನು ಗಜ ಪತಂಗ ಮೃಗವೆಂಬವು ಅಳಿವ ಒಂದರೊಂದರೋಳು ಬಳಸಿದ 5 ಇಂದ್ರಿಯದ ಗುಣದೋಳು ಸುಳಿಯಲೆಂತುಳಿವೆ ನೀನು ಅಂತನ್ನುವಂಥ ವಿಚಾರದಲ್ಲಿ ಅಳಿ ಮೀನು ಗಜ, ಈಗ ಪತಂಗದ್ದು ಹೇಳ್ತಾರೆ, ಯಾಕಂದ್ರೆ ಗಜದ ಹೇಳಿದ್ರು, ಇವಾಗ ಪತಂಗ ಹುಳು, ಇವು 5 ಜೀವಿಗಳು 5 ವಿಷಯಗಳಿಗೆ ಬಲಿಯಾದವು. ಅದ್ರಾಗ ಈಗ ಪತಂಗ ಯಾವುದಕ್ಕೆ ಮರಳಾಯಿತು? ಗಜ ಸ್ಪರ್ಶಕ್ಕೆ ಮರಳಾಗಿ ಹಾಳಾಯಿತು. ಅದಕ್ಕೆ ಹಿಂದೆ, ಯಾಕಂದ್ರೆ ಅಳಿ ಅಂತಂದ್ರೂ ಕೂಡ ಇದು ಭ್ರಮರ, ಇದು ಯಾಕಂತಂದ್ರೆ ಇದು ರಸಕ್ಕೆ, ಇದು ಯಾಕಂದ್ರೆ ಸುಗಂಧ ಭರಿತವಾದಂಥ ಹೂವಿನ ಸುಗಂಧ ಭರಿತವಾದಂಥ ವಾಸನೆಯನ್ನು ತಗೊಳ್ಳಿಕ್ಕೆ ಹೋಗಿ ಅದು ತನ್ನ ಉಸಿರಾಟ ಅಲ್ಲಿಯೇ ನಿಂದ್ರಿಸಿಬಿಡ್ತು. ಯಾವುದು? ಅಳಿ. ಮೀನು ಕೂಡ ರಸಕ್ಕೆ ಬಲಿಯಾಯಿತು ನೋಡು, ಗಂಧಕ್ಕೆ ಮರಳಾಯಿತು ಅಳಿ ಭ್ರಮರ. ಆಮೇಲೆ ಮೀನು ರಸಕ್ಕೆ ಬಲಿಯಾಯಿತು, ಆಮೇಲೆ ಗಜ ಸ್ಪರ್ಶಕ್ಕೆ ಬಲಿಯಾಯಿತು. ಯಾವ ರೀತಿ ಅದನ್ನು ಹಿಡಿದ್ರು ಅನ್ನುವಂಥದ್ದು ವಿಚಾರಗಳನ್ನು ಹೇಳಿದರು. ಈಗ ಪತಂಗ ಇದೇನು ಮಾಡ್ತದೆ? ದೀಪದ ಹುಳು. ಇವೆಲ್ಲ ನಮ್ಗೆ ಅನುಭವಕ್ಕೆ ಬರ್ತಾವೆ ನೋಡ್ರಿ. ಈ ದೀಪದ ಹುಳು ಒಂದು ದೀಪದ ಒಂದು ಪ್ರಕಾಶತೆಗೆ ಮರಳಾಗ್ತದೆ ನೋಡ್ರಿ. ಮರಳಾಗಿ ಈ ರೂಪವನ್ನು ಮೋಹಿಸಿ ಅದನ್ನು ಮುಟ್ಟಲಿಕ್ಕೆ ಹೋಗಿ ಸುಟ್ಕೊಂಡು ಸತ್ತು ಹೋಗ್ಬಿಡ್ತದೆ. ಏನಂದ್ರೆ ಆ ರೂಪವನ್ನು ಮೋಹಿಸ್ತದೆ. ಈ ರೀತಿ ರೂಪಕ್ಕೆ ಮರಳಾಗಿ ಪತಂಗ ಕೆಟ್ಟು ಹೋಗ್ಬಿಡ್ತದೆ, ಸತ್ತೋಗ್ತವೆ ನೋಡ್ರಿ. ಈಗ ಯಾಕಂದ್ರೆ ಮಳೆಗಾಲದಾಗ ಮನೆಯಾಗ ಲೈಟ್ಗಳಿದ್ದಾಗ ಅವು ದೀಪದ ಹುಳು ಬಂದು ಅದಕ್ಕೆ ಮರಳಾಗಿ ಅಲ್ಲೇ ಸತ್ಕೊಂಡು ಬಿಡ್ತಾವೆ. ಈ ರೀತಿ ರೂಪಕ್ಕೆ ಮರಳಾಗಿ ಪತಂಗ ಕೆಟ್ಟು ಹೋಗ್ಬಿಡ್ತು. ಮತ್ತು ಮೃಗ, ಚಿಗರೆ, ಆ ಚಿಗರೆ ಕೂಡ ಅದು ಒಂದೊಂದೊಂದೊಂದು ಓಡಾಡ್ತಿರ್ತಾವೆ ಕಾಡಿನಾಗ.
ಈಗ ಅದನ್ನು ಚಿಗರೆಯನ್ನು ಹಿಡಿಯುವಂಥ ಬೇಡನು ಅಲ್ಲಿ ಕೊಳಲು ಊದ್ಕೊಂತ ನಿಲ್ತಾನ. ಆವಾಗ ಏನು ಮಾಡ್ತದೆ, ಅದರ ಸುಸ್ವರ ಅಂದ್ರೆ ಭಾಳ ಸುಂದರವಾದಂಥ ಸ್ವರ, ಆ ಶಬ್ದವನ್ನು ಕೇಳ್ತಾ ಮನಸ್ಸು ಅದರಲ್ಲಿಯೇ ಮಗ್ನ ಮಾಡಿಕೊಂಡು ಮೈ ಮರೆದು ಬಿಡ್ತದೆ ಈ ಮೃಗ ಚಿಗರೆ. ಆವಾಗ ಬೇಡ ಏನು ಮಾಡ್ತಾನೆ, ಇದನ್ನು ನೋಡಿದೆ ಮತ್ತು ಅದನ್ನ ಬಲ್ಲಿ ಗುಂಡುಗಳಿತ್ತು ಅಂತಂದ್ರೆ ಅವೆಲ್ಲವುಗಳಿಂದ ಹೊಡೆದು ಅದನ್ನು ತೊಗೊಂಡು ಹೋಗಿಬಿಡ್ತಾನೆ. ಈ ರೀತಿ ಮೃಗವು ಶಬ್ದಕ್ಕೆ ಮರಳಾಗಿ ಕೆಟ್ಟು ಹೋಗಿಬಿಡ್ತು. ಚಿಗರೆ ಏನು ಮಾಡಿತು, ಶಬ್ದಕ್ಕೆ ಮರಳಾಗಿ ಅದು ಕೆಟ್ಟೋಯ್ತು. ಈ ಪ್ರಕಾರ ಒಂದೊಂದು ವಿಷಯದಲ್ಲಿ ನೋಡ್ರಿ, ಇಲ್ಲೇನತ್ತರ ಒಂದೊಂದು ವಿಷಯದಲ್ಲಿ ಕೆಟ್ಟು ಹೋಗಿರುವಂಥ ಇವು ಈ ಘ್ರಾಣಾದಿ ಪಂಚ ವಿಷಯಗಳು. ಘ್ರಾಣಾದಿ ಅಂದಾಗ ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಗಳು, ಸ್ತೋತ್ರ ತೊಕ್ಕು ಜಿಹ್ವ ಘ್ರಾಣ ನೇತ್ರ ನೋಡ್ರಿ. ಯಾಕಂದರೆ ಈ ಪಂಚೇಂದ್ರಿಯಗಳು ವಿಷಯಗಳಾದಂತೆ. ಯಾಕಂದ್ರೆ ಸ್ತೋತ್ರ ತೊಕ್ಕು ಜಿಹ್ವ ಘ್ರಾಣ ನೇತ್ರ ಇವಕ್ಕೆ ವಿಷಯಗಳು ಯಾವ ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ. ಈ ವಿಷಯಗಳಲ್ಲಿ ಹರಿದಾಡ್ತಕ್ಕಂಥ ನಿನ್ನ ಮನಸ್ಸು ಈ ರೀತಿ ಶಬ್ದಾದಿ ವಿಷಯಗಳಲ್ಲೇ ಮೋಹ ಮಾಡಿದಾಗ ನೀನು ಯಾವಾಗ ಉಳಿತಿದೆ? ಇದು ನಿನಗದವ. ಈ ಒಂದೊಂದಕ್ಕೆ ಸತ್ತೋಗ್ಯ ಒಂದೊಂದು ಜೀವಿಗಳು ಒಂದೊಂದು ಶಬ್ದಗಳಿಗೆ, ಸ್ಪರ್ಶಕ್ಕೊಂದು, ಶಬ್ದಕ್ಕೊಂದು, ರೂಪಕ್ಕೊಂದು, ಗಂಧಕ್ಕೊಂದು, ಇವೆಲ್ಲವಕ್ಕೂ ಒಂದೊಂದು ಪ್ರಾಣ ಬಿಟ್ಟಿದ್ದಾವೆ. ಆದರೆ ಇವು 5 ನಿನಗದಾವ. ಎಷ್ಟು ಡೇಂಜರ್ ನೋಡ್ರಿ. 5 ಪಂಚೇಂದ್ರಿಯಗಳು ನಿನಗದಾವ, ಶಬ್ದಾದಿ ವಿಷಯಗಳು ನಿನಗದಾವ. ಈ ಶಬ್ದಾದಿ ವಿಷಯಗಳಲ್ಲೇ ಮನಸ್ಸು ಹರಿದಾಡ್ತಾ ಇರಬೇಕಾದಾಗ ನೀನು ಯಾವಾಗ ಉಳಿತಿ? ಈಗ ಒಂದೊಂದು ತೆಗಿಬೇಕಾಗ್ಯದಲ್ಲ, ಇಲ್ಲೇ ಒದ್ದಾಟ ನೋಡ್ರಿ. ಅದಕ್ಕೆ ಇದನ್ನು ಗೆಲ್ಲೋದೇ ಬಹಳಷ್ಟು ಕಷ್ಟ ಐತೆ ಮನುಷ್ಯನಿಗೆ. ಇದು ಅದಕ್ಕೆ ಸಾಮಾನ್ಯ ಅಲ್ಲ ಅಂತ ಹೇಳುವಂಥದ್ದು ಇದು. ಯಾಕಂದ್ರೆ ನಿನ್ನನ್ನು ನೀ ಗೆಲ್ಲುವಂಥದ್ದು ಸಾಮಾನ್ಯ ಕೆಲಸ ಅಲ್ಲಿದು. ಇನ್ನೊಬ್ಬರನ್ನ ಒಂದು ಏನಾರ ತಗೊಂಡು ಅವ್ರಿಗೆ ಹೊಡೆದು ಬೆದರಿಸಿ ಮಾಡಿ ಇನ್ನೊಬ್ಬರನ್ನ ಜಯಿಸ್ಬೋದು. ಆದರೆ ನಿನ್ನನ್ನು ನೀ ತಿಳ್ಕೊಳ್ಳುವಂಥದ್ದು ಭಾಳ ಕಷ್ಟದ ಕೆಲಸ ಐತೆ. ಈ ಮನಸ್ಸು ಏನಾಗ್ಯದ, ಹೊರಗೆ ಹೋಗ್ಯದಲ್ಲ, ಹೊರಗೆ ಹೋದಂಥ ಮನಸ್ಸು ಶಬ್ದಾದಿ ವಿಷಯಗಳಲ್ಲಿ ಸುಖ ಹುಡ್ಕಕತ್ತದ. ಆದರೆ ಇವುಗಳಿಂದ ಒಂದೊಂದರಿಂದ ತೆಗಿಬೇಕಲ್ಲ, 5 ವಿಷಯಾದಿಗಳಿಂದ ತೆಗಿಬೇಕಾಗ್ತದ. ತೆಗೆದು ಇದಕ್ಕೆ ಶೂರತನ ಅಂತ ಹೇಳುವಂಥದ್ದು. ಅದಕ್ಕೆ ಈ 5 ನಿನಗದಾವ. 5 ವಿಷಯಗಳಲ್ಲಿ ನೀನು ವ್ಯವಹಾರ ಮಾಡುವಂಥವು ನೀನು ಹೆಂಗೆ ಉಳಿತಿ? ಇವನ್ನ ನೆಚ್ಕೊಂಡು ಕುಂತಿದ್ದಿ, ಇವನ್ನ ಮೆಚ್ಕೊಂಡು ಕುಂತಿದ್ದಿ, ಇದರಲ್ಲೇ ಸುಖ ಅದ ಅನ್ಕೊಂಡು ಕುಂತಿದ್ದಿ, ಭ್ರಮಲೋಕದಾಗ ಕುಂತವನಿಗೆ ಮತ್ತು ನೀ ಯಾವಾಗ ಪಾರಾಗ್ತಿದ್ದೆಪ್ಪ? ಈಗ ಯಾರ ಕೈಯಾಗೈತೆ ಪಾರಾಗೋದು? ಗುರು ಹೇಳ್ಯಾನ, ನೋಡಪ್ಪ ಇದರಿಂದ ನಿನಗೆ ಭಾಳ ಕಷ್ಟ ಐತೆ, ಇದರಿಂದ ಭವಬಂಧ ಆಗ್ಯದ, ಇದರಿಂದ ಜನನ ಮರಣ ನಿನಗಾಗ್ಯದ, ಇದರಿಂದ ತಾಯಿ ಅನ್ನುವಂಥ ಜೈಲಿಗೆ ಬರಕತ್ತಿದೆ, ಇದರಿಂದ ಅನಂತ ಕಷ್ಟಗಳು ನಿನಗದಾವ ಅಂತ ಗುರುಗಳು ಹೇಳಿದ್ರು ಕೂಡ ನಾವು ಕೇಳಿಕೊಂಡು ಸುಮ್ಮನೆ ಮತ್ತೆ ಇದ್ರಾಗ ಹೊಂಟಿವಲ್ಲ. ಈಗ ಯಾರ ಕಡೆ ತಪ್ಪೀಗ? ನಮ್ಮ ಕಡೆನೇ ಹೌದಿಲ್ಲ. ಯಾಕಂದ್ರೆ ಗುರು ಆಗಲೇ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾನ. ಯಾಕಂದರೆ ಇಂಥದ್ರಿಂದ ನಿನಗೆ ಭಾವ ಬಂದ ನೋಡಪ್ಪ, ಇಂಥದ್ರಾಗ ದುಃಖ ಐತೆ, ಇದನ್ನು ಬಿಟ್ಕೋ ಅಂತ ಹೇಳಿದಾನಂದಾಗ ನಾವು ಇವು ಶಬ್ದಾದಿ ವಿಷಯಗಳನ್ನು ಅವನು ದೂರ ಇಡಬೇಕು. ಇವನ ಹತ್ರ ಸರಿಸ್ಕೊಂಡ್ರೆ ನಮಗೆ ದುಃಖ ಐತೆ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಷಯಗಳನ್ನು ಅವ್ರು ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. ಈ ಇನ್ನು ವಿಷಯಗಳು ಯೋಗ್ಯವಾದವುಗಳಂತ ನೀನು ಸ್ವೀಕರಿಸಿದ್ರೆ ಕಡೆಗೆ ಅವುಗಳ ದುಃಖವನ್ನೇ ಹೊಂದುತ್ತಿದ್ದಿ ಅಂತ ಹೇಳ್ತಾರೆ. ಯಾಕಂದ್ರೆ ಹೌದಪ್ಪ, ವಿಷಯಗಳೇ ಯೋಗ್ಯ ಅದಾವಂತ ನೀನೇನಾದರೂ ಅಂದರೆ ನೀ ಅದನ್ನು ಸ್ವೀಕಾರ ಮಾಡಿದರೆ ಕೊನೆಗೆ ಅವುಗಳಿಂದ ದುಃಖವನ್ನೇ ಹೊಂದಬೇಕಾಗ್ತದ. ಕೆಲವು ದೃಷ್ಟಾಂತಗಳ ಮೂಲಕ ಹೇಳ್ತಾರೆ ಅವರು. ಏನು ಹೇಳ್ತಾರ? 2ನೇ ನುಡಿ ನೋಡೋಣ. ಕಾಸಿದ ಪೊಂದಡಿಗೆ ನಂಜಿನ ಬೀಸು ಹೋರಿಗೆ ಜಾರೆಯ ಲೇಸಿವನು ಅನುಕರಿಸೆ ಕಡೆಯೋಳು ಘಾಸಿಯಾಗುವೆ ತಪ್ಪದು ಅಂತ ಹೇಳ್ತಾರೆ. ಕಾಸಿದ ಅಂದರೆ ಕಾಯಿಸಿರುವಂಥದ್ದು. ಪೊಂದಡಿಗೆ ಅಂದರೆ ಸುವರ್ಣದ ಬಂಗಾರದ ಆಭರಣಗಳು. ನಂಜಿನಂದ್ರೆ ವಿಷದೊಡನೆ ಕೂಡಿದ. ಬೀಸುವವರಿಗೆ ಅಂದರೆ ಕಜ್ಜಾಯ ಹೋಳಿಗೆ. ಜಾರೆ ಅಂದರೆ ವ್ಯಭಿಚಾರ ಸ್ತ್ರೀಯಳು. ನೋಡ್ರಿ ಅದ್ಭುತವಾಗಿ ಹೇಳ್ತಾರ.
ಯೋಗ್ಯತೆ ವಿಷಯಾದಿಗಳೇ ನನಗೆ ಯೋಗ್ಯ ಅದಾವ, ಅದ್ರಾಗ ಸತ್ಕೊಂಡು ಹೋಗ್ತೀನಿ ಅಂತ ಅನ್ನೋದ್ರ ನಿನಗೆ ಬೇಕಾದಷ್ಟು ಕಷ್ಟ ಅದಾವ ಅಂತ ಹೇಳ್ತಾರೆ ಅವರು. ಏನೇನು ಕಷ್ಟ ಅದಾವ? ಈಗ ಕೆಂಪು ಕಾಯ್ದದಲ್ಲ ಬಂಗಾರ, ಕಾಯ್ದಂಥ ಬಂಗಾರದ ಆಭರಣವನ್ನು ಕೊರಳಲ್ಲಿ ಹಾಕ್ಕೊಂಡ್ರೆ ಸುಡದೆ ಬಿಡ್ತದೆ ಅನ್ನೋದು. ಅದು ಯಾವ ಪ್ರಕಾರ ಸುಡದೆ ಬಿಡಂಗ್ಲೋ ಅದೇ ರೀತಿ ವಿಷಯಗಳು ನಿನಗೆ ದುಃಖ ಕೊಡದೆ ಬಿಡಂಗಿಲ್ಲ. ಈಗ ನಮಗೆ ಭಾಳ ಚಂದ ಕಂಡದ, ಕೈಯಾಗ ಒಂದಿಷ್ಟು 4 ರೊಕ್ಕ ಅದಾವ, ಶರೀರ ಸ್ವಲ್ಪ ಸದೃಢ ಆಗ್ಯದ, ತಿನ್ನೋದು ಉಣೋದು ಚಂದ ತಿರುಗಾಡೋದು. ದುಃಖನೇ ಗೊತ್ತಿಲ್ಲಲ್ಲ ಮುಂದೆ ಏನಾಗ್ತದೆ ನಮಗೆ ಇಲ್ಲ, ಮುಂದೆ ಏನಾರ ಆಗಲಿ. ಯಾವ ಮಾಯ ಬಂದಾರ ಮಾಯ, ಯಾಕಂದ್ರೆ ಮಾಯದ್ರಾಗ ನಾವು ಸಿಕ್ಕಾಕೊಂಡು ಬಿದ್ದಿದ್ದೀವಿ. ಯಾವ ಯಮಧರ್ಮರ ಬಂದು ಒದ್ಕೊಂತ ಹೋಗ್ಲಿ, ಯಮದೂತರರ ಬಂದು ಒದ್ಕೊಂತ ಹೋಗಲಿ, ನನಗೇನು ಮುಂದೆ ನೋಡಿದ್ರಾಯ್ತು ಅನ್ನುವಂಥವ್ರಲ್ಲ. ಅದಕ್ಕೆ ಮಹಾತ್ಮರು ಬಹಳ ವಿಚಾರವನ್ನು ಹೇಳ್ತಾರೆ. ವಿಷಯಾದಿಗಳಲ್ಲಿ ನೀವು ಮರಳಾಗಿ ಕೊನೆಯವರೆಗೆ ಜೀವನ ಇದಕ್ಕಾಗಿ ಮುಡುಪಿಟ್ಟೆ ಅಂದ್ರೆ ಅದು ಕಷ್ಟ ಕೊಡಲಾರ್ದು ಬಿಡಂಗಿಲ್ಲ ಕೊನೆಗೆ. ಅದಕ್ಕೆ ಇದು ಹಂತ ಹಂತವಾಗಿ ಪರೀಕ್ಷೆಗಳು ಬರ್ದಂಗಿದು, ಓದ್ಕೊಂಡಕ್ಕೆ ಕೊನೆಗೆ ಪರೀಕ್ಷೆ ಬರ್ದಂಗಿದು. ಇದ್ರ ಆಟ ಎಲ್ಲಿ ತೋರ್ತದ? ಕೊನೆಯಲ್ಲಿ. ಶರಣರಾಟ ಮರಣದಲ್ಲಿ ನೋಡ್ರಿ ಅಂತಾರಲ್ಲ, ಹಂಗಿದು. ಇದು ಅಜ್ಞಾನಿಗೆ ಹೋಳಿ ಹುಣ್ಣಿಮೆ, ಶರಣರಿಗೆ ಮರಣವೇ ಮಹಾನವಮಿ ಅಂತ ಹೇಳ್ತಾರಲ್ಲ, ಹಂಗೆ. ಅದಕ್ಕೆ ವಿಷಯಾದಿಗಳ ಬೆನ್ನು ಹತ್ತಿದೆ. ನಾವೇನೀಗ ಸತ್ಯ ಅಂತ ಮಾಡಕತ್ತೀವಿಲ್ಲ, ಶರೀರ ನಾನು ಅಂತ ಅಂದ್ಕೊಂಡಿನಿ, ಇದಕ್ಕೆಷ್ಟು ಮೋಹ ಮಾಡಕತ್ತೀನಿ. ಪ್ರತಿಯೊಂದಕ್ಕೆ ನಾವು ಮೋಹ ಮಾಡ್ತಾ ಇದ್ದೀವಲ್ಲ, ಆ ವಿಷಯಗಳು ಅವೇ ಯೋಗ್ಯ ಅಂತ ನೀನು ಬರೀ ಅದ್ರಾಗ ತಲ್ಲಿನದಂದ್ರೆ ಅದಕ್ಕೆ ಕಷ್ಟ ಕೊಡದೆ ಬಿಡಂಗಿಲ್ಲ ನಾವು. ಹೆಂಗೆ ಕೆಂಪು ಕಾಯ್ದಂಥ ಬಂಗಾರದ ಆಭರಣ ಕೊರಳಲ್ಲಿ ಹಾಕ್ಕೊಂಡ್ರೆ ಅದು ಸುಡದೆ ಬಿಡ್ತದನು? ಸುಟ್ಟೇ ಸುಡ್ತದೆ. ಹೆಂಗೆ ಅದು ಸುಡದೆ ಬಿಡಂಗಿಲ್ಲೋ ಹಂಗೆ ವಿಷಯಗಳು ನಿನಗೆ ದುಃಖ ಕೊಡದೆ ಬಿಡಂಗಿಲ್ಲ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಇವು ನಿನಗೆ ಕೊಟ್ಟೇ ಕೊಡ್ತಾವೆ ದುಃಖ, ನಿನಗೆ ಈಗ ಚಂದ ಕಂಡಿರ್ಬೇಕು, ಆದರೆ ಇದರಿಂದ ಭಾಳಷ್ಟು ದುಃಖ ಐತೆ ನಿನಗೆ ಅಂತ ಹೇಳ್ತಾರೆ ಅವರು. ಮತ್ತೇನು ಹೇಳ್ತಾರೆ ಅವರು? ನಂಜು ಬೀಸು. ನಂಜು ಅಂದ್ರೆ ಈ ರೋಗಿ ಆದಂಥವನು ಏನು ಮಾಡ್ತಾರ, ನಂಜಿನ ಅಂದ್ರೆ ನಂಜು ಅಂದರೆ ವಿಷ. ಅದು ರೋಗಿಯಾದಂಥವ, ಈ ರೋಗಿಯಾದಂಥ ಪುರುಷ ಏನು ಹೇಳ್ತಾ, ಈ ಕರಿದಂಥ ಒಂದು ಬಜ್ಜಿ ಬೋಂಡ ಇವೆಲ್ಲವುಗಳನ್ನು, ಕಜ್ಜಾಯ ಇವೆಲ್ಲವನ್ನು ತಿನ್ನೋದ್ರಿಂದ ಹೆಂಗಾಗ್ತದೆ ನೋಡ್ರಿ. ರುಚಿಕರ ಅಂತ ತಿಂದುಬಿಟ್ರೆ ಅದಕ್ಕೆ ರೋಗ ವಾಸಿಯಾಗಿಬಿಡ್ತದೇನ, ಮತ್ತಿಷ್ಟು ಜಾಸ್ತಿ ಆಗ್ತದೆ. ಯಾಕಂದ್ರೆ ಅಜೀರ್ಣತೆ ಇರ್ತದೆ, ಅದಕ್ಕೆ ಕರೆಸ್ಕೊಳ್ಳೋ ಒಂದು ಶಕ್ತಿ ಇರಂಗಿಲ್ಲ ಅಲ್ಲಿ. ಅವಾಗ ಏನಾಗ್ತದೆ, ಮತ್ತೊಂದಿಷ್ಟು ರೋಗನೇ ಜಾಸ್ತಿ ಆಗ್ತದೆ. ಚಂದ ಆರಾಮಿಲ್ರಿ, ಜ್ವರ ಬಂದವ ಅಥವಾ ಏನೋ ಆಗ್ಯದಂತಂದಾಗ ಬಜ್ಜಿ ಬೋಂಡ, ಆಮೇಲೆ ವಡೆ ಕಜ್ಜಾಯ ಹೋಳ್ಗೆ ಊಟ ಮಾಡಿದ್ರೆ ಏನು ಗತಿ ಆಗಂಗೆ, ಮತ್ತಿಷ್ಟು ರೋಗ ಜಾಸ್ತಿ ಆಗ್ತದೆ. ಹಂಗೆ ವಿಷಯಗಳು ಸುಖಕರ ಅಂತ ತಿಳಿದು ವಿಷಯಗಳನ್ನು ನಾವು ಅದ್ರ ಹಿಂದೆ ಹೋದರೆ ಆ ವಿಷಯಗಳ ಆಸೆ ಮತ್ತಷ್ಟು ಬೆಳೀತದ. ನಮಗೆ ಯಾರಿಗೇನೋ ಸಮಾಧಾನ ಆಗ್ಯದೇನು ಹೇಳ್ರಿ? ಒಂದು ಹೊಲ ತೊಗೊಂಡ್ರೆ ಸಮಾಧಾನ ಆಯ್ತು ಅಂತೀವೇನು? ಇನ್ನು ಮನೆ ಅಂತೀವಿ, ಮನೆ ಆಗಿದ್ರೆ ಇನ್ನೊಂದು ಅಂತೀವಿ, ಮತ್ತು ಇನ್ನೊಂದು ಅಂತೀವಿ. ಒಂದಕ್ಕರ ಸಂಪೂರ್ಣ ತೃಪ್ತಿ ಆಗ್ಯದಂತ ನಮ್ಮ ಭಾವನೆಗೆ ಬಂದದೇನಂದ್ರೆ ಇಲ್ಲ. ಮತ್ತೊಂದಿಟ ಇನ್ನೂ ತೊಗೋಬೇಕಾಗಿದ್ರೆ ಇನ್ನೂ ತೊಗೋಬೇಕಾಗಿತ್ತು. 1 ಲಕ್ಷ ಇದ್ರೆ ಇನ್ನೂ 1 ಲಕ್ಷಗಳು ಇರಬೇಕಾಗಿತ್ತು ಅನ್ನೋದು. ಅಷ್ಟೇ ಥರ 1 ಕೋಟಿ ಸಮಾಧಾನ ಆಗಲಿ, 2 ಕೋಟಿ 2 ಕೋಟಿ 3 ಕೋಟಿ ಹಿಂಗೆ ಯಾವ ಸಮಾಧಾನ ಅನ್ನೋದಿಲ್ಲ. ಮತ್ತೊಂದಿಟ್ಟು ಆಸೆ ಬೆಳೀತಾ ಹೋಗುವಂಥದ್ದು ಕಡಿಮೆ ಆಗೋದಿಲ್ಲ. ಅದರಿಂದ ಅನಂತ ದುಃಖಗಳನ್ನು ಅನುಭವಿಸ್ಬೇಕಾಗ್ತದ ಅಂತ ನಮಗೆ ಎಚ್ಚರಿಕೆ ಕೊಡ್ತಾರೆ ಅವರು. ಮತ್ತೇನು ಹೇಳ್ತಾರೆ? ಜಾರೆಯ ಲೇಸಿವನು ಅಂತ ಹೇಳ್ತಾರೆ. ಅಂದ್ರೆ ಜಾರೆ ಅಂದ್ರೆ ವ್ಯಭಿಚಾರ ಸ್ತ್ರೀ, ವೇಷಾಸ್ತ್ರೀ. ಭಾಳ ಸುಂದರ ಆಗ್ಯಾಳಪ್ಪ, ಅತಿ ಪ್ರೇಮ ಮಾಡ್ತಾಳಂತ ತಿಳಿದು ಆಕಿನ ಮನೆಗೆ ಹೋದ್ರೆ ಅದು ಅನರ್ಥನೇ ಆಗ್ತದೆ ನನಗೆ. ಭಾಳ ಚಂದ ಅದಳ, ಭಾಳ ಪ್ರೇಮ ಮಾಡ್ತಾಳಂತ ನೀವು ತಿಳ್ಕೊಂಡು ಆಕಿನ ಮನೆಗೆ ಹೋದೆ ಅಂದ್ರೆ ಅನರ್ಥ ಉಂಟು ಮಾಡ್ತದೆ. ಎಲ್ಲಿವರೆಗೂ ನಿನ್ನ ಕೈಯಾಗ ರೊಕ್ಕ ಇರ್ತದ ಅಲ್ಲಿವರೆಗೂ ಆಕೆ ಭಾಳ ಪ್ರೇಮ ಮಾಡ್ದಂಗೆ ಮಾಡ್ತಾಳೆ ನಿನಗೆ. ನಿನ್ನ ಬಳಿ ರೊಕ್ಕ ಇರಲಿಲ್ಲ ಅಂತಂದ್ರೆ ಆಕೆ ನಿನಗೆ ಭಾಳಷ್ಟು ಉದಾಸೀನ ಭಾವ ಮಾಡಿಬಿಡ್ತಾಳೆ. ಅದಕ್ಕೆ ಈ ರೀತಿಯಾಗಿ ಈ ಸುಂದರ ದೇಹ ಯಾವಾಗ ಕ್ಷೀಣ ಆಗಿ ಹೋಗ್ತದ,
ಕಾಸಿದ ಆಭರಣ, ಕರಿದ ವಿಷಪೂರಿತ ಈ ಕಜ್ಜಾಯ, ವೇಷ, ಸ್ತ್ರೀ, ಒಳ್ಳೆತನ ಇವು ಮನುಷ್ಯನಿಗೆ ಸುಖ ಕೊಡ್ತಾವೇನೋ? ಇವು ದುಃಖನೇ ಕೊಡ್ತಾವೆ. ಇವೆಲ್ಲ ದುಃಖ ಕೊಡುವಂಥವು ಇವು ಮನುಷ್ಯನಿಗೆ. ಹಂಗೆ ವಿಷಯಗಳ ದುಃಖವನ್ನೇ ಉಂಟು ಮಾಡ್ತಾವೆ. ಅದರಿಂದ ವಿಷಯಗಳ ಆಸೆ ಮಾಡುವಂಥದ್ದು ಯೋಗ್ಯ ಅಲ್ಪ. ಇವೆಲ್ಲ ನಿನಗೆ ಭಾಳಷ್ಟು ಕಷ್ಟ ಕೊಡ್ತಾವ. ಅದಕ್ಕೆ ಇದ್ರ ಮೇಲೆ ಆಸೆ ಮಾಡೋಕ್ಕೆ ಹೋಗ್ಬೇಡ. ಎಷ್ಟು ಇದ್ದದ್ರಲ್ಲಿ ತೃಪ್ತಿ ಪಡೋ. ವಿಷಯಾದಿಗಳ ಬೆನ್ನು ಹತ್ತಬೇಡ. ಇವು ಕಣ್ಣು ಕಾಣಕತ್ತದ, ಇದು ಮೋಹ, ಇದೊಂದು ಮೋಸ ನೋಡ್ರಿ. ಕಣ್ಣು ಕಾಣಕತ್ತದ, ಈ ರೂಪಕ್ಕೆ ಮರಳಾಗಿ ಮನಸ್ಸು ಅಲ್ಲೇ ಕುಂತ್ಕೊಂಡ್ಬಿಡೋದು. ಹೌದಿಲ್ಲ? ಅದ್ರಾಗ ಹೋಗ್ಬಿಡೋದು. ಶಬ್ದಕ್ಕೆ ಮರಳಾಗಿಬಿಡ್ತು, ಶಬ್ದದಲ್ಲೇ ತಲ್ಲಿನಾಗಿಬಿಡೋದು. ಮತ್ತು ರುಚಿಗೆ ಅದು ತಿನ್ನಬೇಕು, ಇದು ತಿನ್ಬೇಕು, ತಿಂದು ಅದರಲ್ಲೇ ಇರೋದು. ಈ 5 ವಿಷಯಗಳಲ್ಲಿ ಮನಸ್ಸು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಅಲ್ಲೊಂದಿಷ್ಟು ಕುಂತು ಮಾತಾಡೋದು, ಇಲ್ಲೊಂದಿಷ್ಟು ನೋಡ್ರಿ. ಈಗ ಯಾಕಂದ್ರೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಬರೀ ಅಲ್ಲಿ ಆ ಸ್ಥಳದಾಗ ಒಂದಿಷ್ಟು ಈ ಸ್ಥಳದಾಗ ಒಂದು ಕಾಲ ಕಳ್ಕೊತ ಕುಂತು ಬಿಟ್ಟದು ಇದು. ಮತ್ತು ನಿನ್ನ ಮನೆಗೆ ಹೋಗೋದು ಯಾವಾಗಿದು? ಆ ಸುಖವನ್ನು ಅನುಭವಿಸೋದು ಯಾವಾಗ? ಬರೀ ಅಲ್ಲೆಲ್ಲೆಲ್ಲೆಲ್ಲಿ ಕಳ್ಯಾಕತ್ತಿದೆ ಮನಸ್ಸು. ಅದಕ್ಕೆ ಅದನ್ನು ತೆಗಿ. ಇವುಗಳಿಂದ ತೆಗೆದು ಮೊದಲು ನಿನ್ನ ಸ್ವಸ್ವರೂಪದಲ್ಲಿರುವಂಗೆ ಮಾಡ್ಕೋ. ಅದು ನಿನ್ನ ನಿಜ ಮನೆ. ಅದು ಎಷ್ಟು ಆಳ ಅರಟಿ ಹೊಡಿತಿದ್ದೆ ಮಂದಿ ಮನೆಗೆ, ಎಷ್ಟು ಆಳ ಅರಟಿ ಹೊಡೆದು ಕೂಡ ಅಲ್ಲಿ ಸಮಾಧಾನ ಇರ್ತದೆ. ನಮಗೆ ನಮ್ಮ ಮನೆಗೆ ಹೋಗ್ಬೇಕ್ರಿ ಅಂತ ಬರ್ತೀವಿ. ಅವತ್ತಾದ್ರೂ 8 ದಿವ್ಸ ಕುಂತರು ಕೂಡ ಅದ್ರಾಗ ಇವೆಲ್ಲ ಅವುಗಳ ಮೇಲೆ ಅಲ್ಲೇ ಸುಖ ಐತೇನಂತ ಅಲ್ಲೆಲ್ಲೆಲ್ಲೆಲ್ಲಿ ಕುಂತು ಕಾಲ ಕಳೆಯಕತ್ತೀಯಲ್ಲ, ಅವನು ಬಿಟ್ಬಿಡು. ಅದರಿಂದ ಯಾಕೆ ಬೆನ್ನತ್ತಿ? ಅದ್ರಾಗ ಏನು ಸುಖ ಐತೆ ಹೇಳಿ? ಕಣ್ಣು ಕಾಣಕತ್ತೇವೆ ಖರೆ, ಇದನ್ನು ಮೋಸದ್ದು. ಕಿವಿ ಕೇಳಕತ್ತಿ, ಇದನ್ನು ಮೋಸದ್ದು. ಆದ್ರೆ ಈ ಕಡೆ ನೀ ಏನು ಇಟ್ಕೊಂಡಿದ್ದೆಲ್ಲ ಇವನು ತೆಗೆದು ಈ ಕಡೆ ಪರಮಾರ್ಥದ ಕಡೆ ಕಣ್ಣದ ಭಗವಂತನ ನೋಡಕ್ಕೆ ಬಳಸ್ಕೋ. ಕಿವಿ ಅದ ಗುರುವಾಕ್ಯವನ್ನು ಕೇಳಕ್ಕೆ ಬಳಸ್ಕೋ. ಎಷ್ಟು ಅದ್ಭುತ ಐತೆ ನೋಡ್ರಿ ಇಲ್ಲಿ. ಅದಕ್ಕೆ ನೀ ಮಾಡೋ ತಪ್ಪು ಕೆಲಸ ಮಾಡಿ ಅದರಿಂದ ಬೆನ್ನು ಬಿದ್ದಿ ಅಂತಂದ್ರೆ ನೀನು ಯಾವುದು ಮನೆಯೂ ಸುಖ ಕೊಡಂಗಿಲ್ಲ. ಹೆಂಡತಿ ಮಕ್ಕಳಿಂದನೂ ಸುಖ ಇಲ್ಲಪ್ಪ, ರೊಕ್ಕ ರೂಪಾಯಿದಿಂದನೂ ಸುಖ ಇಲ್ಲರು. ಅದಕ್ಕೆ ಎಂಥ ಮಾನವ ಜನ್ಮ ಕೆಡಿಸಿಬಿಟ್ರಪ್ಪ ಇಂಥ ಆಸೆಗಳಿಗೆ ಕಳೆದ್ಬಿಟ್ಟು ಅಂತಾರೆ ಮಹಾತ್ಮರು. ಅದು ಏನೈತೆ ಹೇಳ್ರಿ? ಯಾವುದು ಎಲ್ಲಷ್ಟು ಅಳಿಸೇ ಹೋಗ್ಬಿಡ್ತಾವಲ್ಲ. ಜಾಗ್ರತೆ ಎಲ್ಲವನ್ನು ಅನುಭವಿಸ್ತಿದ್ದಿ, ಸುಖವನ್ನು ಅನುಭವಿಸ್ತಿ, ದುಃಖವನ್ನು ಅನುಭವಿಸ್ತಿ. ಆದ್ರೆ ಸ್ವಪ್ನದಲ್ಲಿ ಕೆಟ್ಟೋಗ್ಬಿಟ್ಟಾವ. ಇವು ಯಾವ ಇಲ್ಲಲ್ಲ. ಸ್ವಪ್ನದಲ್ಲಿ ನಾವು ಅನುಭವಿಸ್ತಿದ್ದೆ, ಅವನು ಅದಾವೇನಂದ್ರೆ ಸುಸುಪ್ತಿಯಲ್ಲಿ ಇವನು ಕೆಟ್ಟು ಹೋಗ್ಬಿಟ್ಟಿದ್ದಾವೆ. ಇವು ಸತ್ಯ ಅಲ್ಲ. ಅದರಿಂದ ಬೆನ್ನು ಬೀಳಬೇಡ ಅಂತ ಭಾಳಷ್ಟು ಎಚ್ಚರಿಕೆಯನ್ನು ಕೊಡ್ತಾರೆ ಅವರು. ಈ ರೀತಿ ವಿಷಯಗಳ ಆಸೆ ಮಾಡುವಂಥದ್ದು ಒಳ್ಳೆಯದಲ್ಪ ಅಂತ ಹೇಳ್ತಾರೆ ಅವರು. ಮತ್ತು 3ನೇ ನುಡಿಯಲ್ಲಿ ಹೇಳ್ತಾರೆ, ಈ ವಿಷಯಗಳ ಭೋಗದಿಂದ ದುಃಖವೇ ಸಂಭವ ಆಗ್ತದಲ್ಲದೆ ಸುಖ ಯಾವತ್ತೂ ಆಗಂಗಿಲ್ಲ. ನೋಡ್ರಿ, ಸುಖ ಅಂತೂ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರೆತುಂಟೆ ಅಂತ ಹೇಳಿದಾರ ಮಹಾತ್ಮರು. ಏನು ಹೇಳಿದಾರ? ಕ್ಷಮೆಯಿಂದ ಮುಕುತಿ ಸಾಧನ ಪೆರೆತುಂಟೆ, ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ, ಕ್ರಮ ತಪ್ಪಿ ನಡೆಯೋದ್ರಿ ಕಷ್ಟ ಮಿನ್ನುಂಟೆ, ಮಮಕಾರಕ್ಕಿಂತ ಮಿಕ್ಕಿನ ಬಂದ ಮುಂದುಂಟೆ. ಏನು ಅದ್ಭುತವಾಗಿ ಹೇಳ್ತಾರ್ರಿ ನಿಜಗೊಂಡ್ರು. ಕ್ಷಮೆಯಿಂದ ಮುಕುತಿ ಸಾಧನ ಪೆರೆತುಂಟೆ. ಸಾಧನೆ ಮಾಡ್ಬೇಕಂದ್ರೆ ನೀ ಎಲ್ಲೇ ಗವಿಗುಂಡರ್ ಕೊಕ್ಕೋಬೇಡಪ್ಪ. ಎಲ್ಲೆಲ್ಲ ಹೋಗಿ ಎಲ್ಲಿ ಕಾಲ ಕಳೀಬೇಡೋ. ನಿನಗೆ ಮುಕ್ತಿ ಆಗ್ಬೇಕಾಗಿತ್ತ. ನಿನ್ನ ಮನಸ್ಸು ನಿಗ್ರಹ ಮಾಡ್ಕೋ, ಅಂತರ್ಮುಖ ಮಾಡ್ಕೋ. ಹೊರಗೆ ಬಿಡಬೇಡ ಮನಸ್ಸನ್ನು. ಹೊರಗೆ ಬಿಟ್ರೆ ನಿನಗೆ ಅನಂತ ದುಃಖಗಳು ಕಾದ್ಕೊಂಡು ಕುಂತಾವಪ್ಪ. ಅದರಿಂದ ಸುಖ ಇಲ್ಲ ನಿನಗೆ. ಶಬ್ದದಲ್ಲಿ ಸುಖ ಐತೇನೋ, ಸ್ಪರ್ಶದಲ್ಲಿ ಸುಖ ಐತೇನೋ, ಅದರಲ್ಲಿ ಸುಖ ಐತೇನೋ, ಇದರಲ್ಲಿ ಸುಖ ಐತೇನೋ, ಯಾವತ್ತೂ ನಿನಗೆ ಸುಖ ಆಗಂಗಿಲ್ಲ. ಅದರಿಂದ ಯಾವಾಗ ನಿನ್ನ ಮನಸ್ಸು ಅಂತರ್ಮುಖ ಮಾಡಿಕೊಂಡು ಒಂದು ಕಡೆ ಏಕಾಗ್ರ ಭಾವದಿಂದ, ವಿಷಯಾದಿಗಳಲ್ಲಿ ಸುಖ ಇಲ್ಲ, ಹೊರಗೆ ಹುಡುಕಿದ್ರೆ ಏನೂ ಇಲ್ಲ ಅಂತ ಒಳಗಡೆನೇ ನೀನು ಆ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು. ನಿಗ್ರಹ ಮಾಡಿಕೊಂಡು ಆ ಭಗವಂತನ ಸ್ವರೂಪ ಚಿಂತನೆಯನ್ನೇ ಮಾಡ್ತಾ ಇರುವಂಥ ಮನಸ್ಸಿಗೆ ಕೆಲಸ ಕೊಡಬೇಕಲ್ಲಿ. ಅಂತರ್ಮುಖ ಮಾಡ್ಕೊಳ್ಬೇಕು. ವಿಷಯಾದಿಗಳ ಕಡೆ ಹೋಗಕ್ಕೆ ಕೊಡಬಾರ್ದು. ಅದಕ್ಕೆ ಅಂದ್ರೆ ಈ ಕ್ಷಮೆ ಏನಾಗ್ತದೆ, ಅಂತರ್ಮುಖ ಮಾಡುವಂಥ ಮನಸ್ಸು ಅದು ಪರಬ್ರಹ್ಮ ಸ್ವರೂಪ ಆಗ್ತದ, ಪರಮಾತ್ಮನ ಸ್ವರೂಪ ಆಗ್ತದ. ಇದನ್ನು ಮತ್ತೆ ಹರಿದಾಡಕ್ಕೆ ಬಿಟ್ರೆ ಅದು ಏನಾಗ್ತದೆ, ದೆವ್ವ ಆಗ್ತದೆ. ದೆವ್ವ ಮೈಯಾಗ ಬಂದಾಗ ಬಡಬಡಿಸ್ತದ. ನನಗೆ ಇಂಥದ್ದು ಊಟ ಕೊಟ್ರೆ ತಿಂದು ಹೋಗ್ತೀನಿ ನಾನು, ನನಗಿಂಥದ್ದು ತಂದು ಹಾಕ್ರಿ, ಅಂಥದ್ದು ತಂದು ಹಾಕ್ರಿ ಅಂತ ದೆವ್ವ ಹೇಳ್ತಿದ್ದಿಲ್ಲ. ಯಾಕೆ ಹೇಳ್ತಂದ್ರೆ ಅದು ಮತ್ತು ಆ ದೆವ್ವನ ವಿಷಯದ ಅಪೇಕ್ಷೆ ಮಾಡ್ಯದದು.
ಅದು ಸತ್ರು ಸಮಾಧಾನ ಆಗಿಲ್ಲ, ಅದಕ್ಕೆ ಸೂಕ್ಷ್ಮ ಶರೀರ ಓಡಾಡ್ತಿರ್ತದೆ, ಮತ್ತು ಅದಕ್ಕೆ ತಿನ್ಬೇಕಂತ ಆಸೆ ಆಗ್ಯದ. ಈ ಇನ್ನೊಬ್ರು ಮೈಯಾಗ ಬಂದದ, ನನಗೆ ಇಂಥದ ಮಾಡಿಕೊಡ್ರಪ್ಪ, ನನಗೆ ಸಮಾಧಾನ ಆಗ್ತದೆ, ತಿಂತೀನಿ ಅಂತದ. ಮತ್ತು ಅದಕ್ಕೂ ಮತ್ತು ವಿಷಯದ ಸುಖ ಅದಕ್ಕೆ ಸಮಾಧಾನ ಕೊಟ್ಟಿಲ್ಲ. ಅದು ಯಾಕೆ ಇದ್ದಾಗ ಸಮಾಧಾನ ಪಟ್ಟಿಲ್ಲ, ಇನ್ನು ಸತ್ತ ಮೇಲೆ ಯಾವಾಗ ಸಮಾಧಾನ ಪಡ್ತದೆ ಹೇಳ್ರಿ? ಯಾವಾಗ ಈ ಮನಸ್ಸು ಕ್ಷಮೆ ಮಾಡ್ಕೊಳ್ಬೇಕಾಗಿತ್ತು, ಅಂತರ್ಮುಖ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಈ ಶರೀರ ಸಾಧನೆಯಿಂದನೇ ಮಾಡ್ಕೊಳಕ್ಕೆ ಸಾಧ್ಯ. ಅದು ನೀ ಸತ್ತ ಮೇಲೆ ಇಲ್ಲರಿ, ಸತ್ತ ಮೇಲೆ ಏನೋ ಭಾಳ ತ್ರಾಸ ಆಯ್ತು ನಾವು ಸತ್ತ ಮೇಲೆ ನನಗೆ ಭಾಳ ಸಮಾಧಾನ ಆಗ್ತದ್ರಿ ಅದಕ್ಕೆ ಸತ್ತು ಹೋಗ್ತೀನಿ ಅಂತೇನು? ನೀವು ಸತ್ತರನ್ನು ಬಿಡಂಗಿಲ್ಲದು. ಸುಮ್ಮನೆ ಇದ್ದಾಗ ಇವ್ರಿಗೆ ಹೇಳಿ ಮಾಡಿ ಸಮಾಧಾನ ಮಾಡ್ಕೊಂಡು ಈ ಮನಸ್ಸು ಸಮಾಧಾನ ಇಟ್ಕೊಂಡೆ ಅಂತಂದ್ರೆ ನಿನಗೆ ಎಲ್ಲ ರೀತಿಯಿಂದ ಸಮಾಧಾನ ಸಿಗ್ತದೆ. ಸತ್ತ ಮೇಲೆ ಏನು ಸಾಧಿಸವ ನೀನು? ಸತ್ತ ಮೇಲೆ ಅಂತರ್ ಪಿಸಾಚಿಗತ್ಲೆ ಆಗಿ ಶರೀರ ಸ್ಥೂಲ ಶರೀರ ಹೋಗಿಬಿಡ್ತದ. ಮತ್ತು ನೀ ಪೂರ್ತಿ ಹೋಗವೇನಂದ್ರಲ್ಲ, ನೀ ಆಯುಷ್ಯ ಇರುವ ಮಟ್ಟ ಮತ್ತು ಸೂಕ್ಷ್ಮ ಶರೀರದಿಂದ ಓಡಾಡ್ಬೇಕಾಗ್ತದೆ. ವಿಷಯಗಳು ಸಮಾಧಾನ ಕೊಟ್ಟಿಲ್ಲ ಅಲ್ಲಿ. ಆ ವಿಷಯಗಳು ಹಿಂದೆ ಬೆನ್ನು ಹತ್ತಬಾರ್ದಪ್ಪ, ನಾನು ಆನಂದವಾಗಿ ಇರಬೇಕು ಅಂತ ಇದನ್ನು ಸಾಧನೆ ಮಾಡ್ಕೊಳ್ಳುವಂಥದ್ದು ಈ ಶರೀರದಲ್ಲಿ ಬರ್ತದೆ ಹೊರತಾಗಿ ಈ ಸ್ಥೂಲ ಶರೀರ ಕಳ್ಕೊಂಡ ಮೇಲೆ ಬರಂಗಿಲ್ಲ ಇದನ್ನು ಮಾಡೋಕ್ಕೆ. ಅದಕ್ಕೆ ಇರುವ ಮಟ್ಟ ಇವು ವಿಷಯಾದಿಗಳು ಏನದಾವ ಬಹಳ ದೋಷದಿಂದ ಕೂಡಿದಾವ. ಈ ವಿಷಯಾದಿಗಳ ಮೇಲೆ ನಾನು ಭಾವ ಹಾಕಬಾರ್ದು. ಯಾಕಂದ್ರೆ ಅದ್ರ ಮೇಲೆ ಅದರಲ್ಲಿ ಸುಖ ಐತೀನಿ ಇದರಲ್ಲಿ ಸುಖ ಐತೀನಿ ಅಂದರೆ ಇವ್ಯಾವ ಸುಖ ಕೊಡುವಂಥವಲ್ಲ ಇವು. ಅದರಿಂದ ನನಗೆ ದುಃಖನೇ ಐತಿ ಅಂತ ಹೇಳಿಬಿಟ್ಟು ಅವುಗಳಂತ ಬಿಡಿಸಿ ಮನಸ್ಸನ್ನು ಅಂತರ್ಮುಖ ಮಾಡ್ಕೊಂಡೆ ಅಂದ್ರೆ ನೀನು ಗೆದ್ದಿ. ಅದಕ್ಕೆ ಇದು ಮುಕ್ತಿಗೆ ಮೋಕ್ಷಕ್ಕೆ ಯೋಗ್ಯ ಆಗ್ತದೆ. ನೀ ಎಲ್ಲನ ದೇವರು ದಿಂಡ್ರು ಹೊರಗಡೆ ಕುಂತು ರೊಕ್ಕ ರೂಪಾಯಿ ಜಗ್ಗಿ ಹಾಕಿ ಇಷ್ಟಿಷ್ಟು ಹಣ್ಣುಗಳು ಇಟ್ಟು ನೀ ಸಾಯಲ್ತನ ಮಾಡೋ, ನಿನಗೆಲ್ಲಿ ಮೋಕ್ಷ ಆಗ್ತದದು? ಭಾಳ ಜನ ಹೇಳ್ತಾರೆ, ಹೇಳ್ರಿ ಜಗ್ಗಿ ದಾನ ಧರ್ಮ ಮಾಡೀವಿ, ರೊಕ್ಕ ರೂಪಾಯಿ ಇಟ್ಟು ಪೂಜೆ ಮಾಡೀವಿ, ಆಡಂಬರದ ಪೂಜೆ ಭಾಳ ಮಾಡಬಾರ್ದಂತಲ್ಲ, ನಾವು ಅರ್ಥ ಮಾಡ್ಕೋಬೇಕು. ಯಾವುದರಿಂದ ಮೋಕ್ಷ ಆಗ್ತದೆ? ಅದರಿಂದ ಮೋಕ್ಷ ಆಗ್ತದನ್ನ ಇಲ್ಲ. ನಿನ್ನ ಅದಕ್ಕೆ ಹೇಳ್ತಾರೆ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ ಹೇಳ್ತಾರೆ. ಈ ಕ್ಷಮೆಯನ್ನು ಸಾಧಿಸ್ಕೊಂಡಾಗ ಅದಕ್ಕಿಂತ ದೊಡ್ಡದೇನಾರು ಸಾಧನೆ ಐತೇನು ಮುಕ್ತಿಗೆ? ಖಂಡಿತ ಇಲ್ಲ. ಅದಕ್ಕೆ ಆ ಕ್ಷಮೆಯನ್ನು ಏನು ಮಾಡಬೇಕು? ಸಾಧಿಸ್ಕೊಡ್ಬೇಕು ನೀನು. ಹಾಗಾಗಿ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂತ ಹೇಳ್ತಾರೆ ನೋಡಿ. ನಾವು ತೀರ್ಥಯಾತ್ರೆಗೆ ಹೋಗ್ತೀವಿ, ಯಾಕೆ ಹೋಗ್ತೀರಿ? ಸಾಯಕ್ಕಂತಾರೆ ಮಹಾತ್ಮರು. ನಿನ್ನ ಮನಸ್ಸೇ ಅಂತ ಪರಿ ಕೆಟ್ಟ ಕುಂತಾಗ ನೀ ಯಾವ ತೀರ್ಥ ಯಾತ್ರೆಗೆ ಹೋದ್ರೇನ ಹೇಳ್ತಾರಲ್ಲ. ಭಾಳಷ್ಟು ನಾವು ಇಂಥ ಉದಾಹರಣೆ ಹೇಳಿವಿ. ಗುರುಗಳು ಶಿಷ್ಯರುಗಳು ಯಾತ್ರೆಗೆ ಹೋದಾಗ ಒಂದು ಕಹಿ ಕುಂಬಳಕಾಯಿ ಕೊಟ್ಟರೆ ಎಲ್ಲ ಕಡೆ ನೀವು ಎಲ್ಲೆಲ್ಲಿ ಮುಳುಗ್ತೀರಿ ಅಲ್ಲೆಲ್ಲಿ ಕುಂಬಳಕಾಯಿ ಮುಳುಸ್ಕೊಂಬರ್ರಿ ಅಂತಂತಿದ್ದ ಗುರು. ಮುಳುಸ್ಕೊಂಡು ಬಂದರು. ಗುರು ಹೇಳ್ಯಾರಂತ. ಯಾಕಂದ್ರೆ ಗುರುನೇ ಕುಂತಾನ. ನಾವು ತೀರ್ಥಯಾತ್ರೆಗೆ ಹೋಗ್ತೀವಿ ರೀ ಗುರುಗಳು ಅಂದ್ರೆ ಗುರುಗಳು ಏನು ಮಾಡ್ತಾರೆ ಹೇಳ್ರಿ? ಎಲ್ಲ ತೀರ್ಥಯಾತ್ರೆಗಳು ಯಾರು? ಅದಕ್ಕೆ ಹೇಳ್ತಾರೆ, ದೇಶ ತಿರುಗಿ ಕೋಶವನೋದಿ ಕಾಶಿಗೋದರೇನಯ್ಯ, ದೇಶ ತಿರುಗಿ ಕೋಶವನೋದಿ ಕಾಶಿಗೋದರೇನಯ್ಯ, ನಿನ್ನ ಪಾದ ಸೇವೆಯಲ್ಲಿ ಎಲ್ಲ ತೀರ್ಥವಿರುವುದಯ್ಯ, ಕಾಶೀಶ ನನ್ನಲ್ಲಿರುವ ಅರಿವನ್ನು ತಿಳಿಸಿದ ಗುರುವೇ, ಶರಣು ಶರಣು ಶ್ರೀ ಗುರುದೇವ, ಶರಣು ಶರಣು ವರ ಗುರುದೇವ, ಶರಣು ಶರಣು ಪರ ಗುರುದೇವ, ಶರಣೆಂದಿತಿ ಜೀವ, ಶರಣೆಂದಿತಿ ಜೀವ. ಅದು ಬಿಡ್ತೀವಿ. ಸದ್ಗುರು ಅದಾನಪ್ಪ, ನಾವು ಯಾತ್ರೆಗೆ ಹೋಗ್ತೀವಿ ಅಂತ ಹೋಗ್ತೀವಿ. ಹೋಗ್ರಿ ಅಂತಾರೆ ಗುರುಗಳೇನು ಇರೋ ಅಂತಾರನ್ನ. ಅದು ಯಾವತ್ತು ನಾ ದೇವ್ರದೀನಿ, ನನಗೇನು ಭಕ್ತಿ ಮಾಡಿರಿ, ನನಗೆ ಸೇವೆ ಮಾಡಿ ಅಂತ ಯಾವತ್ತು ಬಾಯಿ ತೆರೆದು ಹೇಳಂಗಿಲ್ಲ ಗುರುನಾಥ. ಎಲ್ಲೆಲ್ಲಿ ಹೋಗ್ಬೇಕಾಯ್ದು ಹೋಗ್ರಿ, ಎಲ್ಲಿ ಸುತ್ತರಿಬೇಕಾಯ್ದು ಸುತ್ತರಿರಿ ಅಂತನತ. ನಿಮಗೆ ಎಲ್ಲಿ ನೋಡ್ಬೇಕಾಗ್ತದ ನೋಡ್ರಿ, ತಿರುಗಿ ಯಾವುದು ಬೇಡ ಅಂದಿಲ್ಲ ಗುರುನಾಥ. ಇದು ಅಂತ ತಿಳ್ಕೊಳ್ಬೇಕು ನಾವು. ನಿಮಗೆ ಕರ್ಮ ಮಾಡೋಕೆ ಬೇಡ ಅನ್ನಂಗಿಲ್ಲ, ತಿಳಿಸ್ತಾನ. ಇದ್ರಾಗ ಹಿಂಗೆ ಐತಪ್ಪ, ಉಪಾಸನೆದಾಗ ಹಿಂಗೆ ಐತಪ್ಪ, ಜ್ಞಾನದ ಫಲಗಳು ಹಿಂಗೆ ಅದಾವ, ಕರ್ಮದ ಫಲಗಳು ಹಿಂಗೆ ಅದಾವ, ಯಾತ್ರೆ ಫಲಗಳು ಹಿಂಗೆ ಎಲ್ಲ ತಿಳಿಸ್ತಾನೆ. ತಿಳ್ಕೊಳ್ಳೋದು ನಿನ್ನ ಕಡೆ ಬಿಟ್ಟದ್ದು. ಹಿಟ್ಟು ಯಾವುದು ಒಳ್ಳೇದ ತೊಗೊಳೋದು ನಿನ್ನ ಕಡೆ ಬಿಟ್ಟದ್ದು, ಕೆಟ್ಟದ್ದು ಬಿಡೋದು ನಿನ್ನ ಕಡೆ ಬಿಟ್ಟದ್ದು, ಎಲ್ಲಟು ನಿನಗೆ ಬಿಟ್ಟನತ್ತ. ತಿಳಿಸ್ತಾನೆ. ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದದ ಆರಿಸ್ಕೊಳ್ಳೋದು ನಿನ್ನ ಕಡೆ ಬಿಟ್ಟದು.
ಅದು ಗುರು ಮುಖಾಂತರ ಹೋಗ್ತೀವಿ ಗುರು ತೀರ್ಥಯಾತ್ರೆಗೆ ಹೋಗ್ರಿ ಅಂತಾನೆ. ಹೋಗ್ರಿ, ನಿಮ್ಮ ಕೈಯಾಗ ರೊಕ್ಕ ಇತ್ತು, ಶಕ್ತಿ ಮೈಯಾಗ ಶಕ್ತಿ ಇತ್ತು, ನಿಮ್ಗೆ ಟೈಮ್ ಇತ್ತು ಅಂದ್ರೆ ಕಳಿಸ್ ಬರ್ರಿ ಅಂತಾನತ್ತ. ಅದು ಗೊತ್ತಿರ್ತದೆ ಏಳು ತಿರುಗಾಡಿದ್ರೇನು. ಅದಕ್ಕೆ ದೇಶ ತಿರುಗಿ ಕೋಶವನ್ನು ಓದಿ ಕಾಶಿಗೆ ಹೋದಾರಿ ಅನ್ನಯ್ಯ. ಏನೈತಿ ಹೇಳು, ಅವ್ರಿಗೆ ಗೊತ್ತಿರ್ತದೆ ತಿರುಗಾಡಿ ಬರ್ತಾವೆ ದಣ್ಕೊಂಡು ಅಂತಾನೆ. ಮತ್ತು ಅವ್ರಿಗೆ ಸಮಾಧಾನ ಆಯ್ತು. ತಿರುಗಾಡಿ ರೊಕ್ಕ ಪಕ್ಕ ಖರ್ಚಾಯ್ತಂದ್ರೆ ತಿರುಗಾಡಿ ಬಂದೀವ್ರಿ, ಎಷ್ಟು ತೀರ್ಥಯಾತ್ರೆ ಮಾಡೀವ್ರಿ, 10 ವರ್ಷ ಮಾಡೀವ್ರಿ, 20 ಏನು ಕಂಡೆಪ್ಪ 10 ವರ್ಷ 20 ವರ್ಷ ಮಾಡಿ ತೀರ್ಥಯಾತ್ರೆ ಏನು ಪಡ್ಕೊಂಡೆ ಅಂತದ? ಏನೂ ಇಲ್ಲ. ಅದಕ್ಕೆ ಕೈ ಕುಂಬಳಕಾಯಿ ಕೊಟ್ಟು ಹೋಗ್ತೀರಾ ಯಾತ್ರೆಗೆ, ಎಲ್ಲೆಲ್ಲಿ ಮುಳುಗ್ರಿ, ಮುಳುಗಿ ಇದನ್ನು ನಿಮ್ಮ ಕುಂಬಳಕಾಯಿನೇ ನಿಮ್ಮ ಜೊತೆನೇ ಮುಳುಗಿಸ್ರಿ, ಮುಳುಗಿಸಿ ತೊಗೊಂಡು ಬರ್ರಿ ಅಂತಂದ್ರೆ ಗುರುಗಳು. ಆಯಿತು ಗುರುಗಳೇ ತಂದ್ರು. ಮತ್ತು ಗುರುಗಳ ತಂದ್ರು ಅಂತ ಸದ್ಗುರುಗಳ ವಿಷಯಗಳನ್ನು ಬಿಟ್ಟು ಯಾತ್ರೆ ಮಾಡ್ಕೊಂಡು ಬಂದರು. ಅವರು ಮಾಡ್ಕೊಂಡು ಬಂದು ಪ್ರಸಾದ ಅಂತ ಕುಂತರು. ಆವಾಗ ಕುಂಬಳಕಾಯಿ ತೊಗೊಂಬರ್ರಿ ಅಂದರು. ಕಟ್ ಮಾಡಿ ಕೊಟ್ಟರು, ಬಾಯಲ್ಲಿ ಇಟ್ಕೊಂಡ್ರು. ಕಹಿ ಆಯ್ತು. ತಿಂದು ನೋಡೋ ಸಿಹಿಯಾಗಿದೆ ನೋಡ ಅಂದ ಶಿಷ್ಯನಿಗೆ. ತಿಂದು ನೋಡ್ದೆ, ಯಪ್ಪ ಕಹಿ ಆಯ್ತಪ್ಪ ಅಂದ್ರೆ. ಅಲ್ಲೋ ಹೋಗೋಕೆ ಕಹಿನೇ ಇತ್ತದ. ಎಲ್ಲ ಕಡೆ ಸುತ್ತಾರ್ದು ಬಂದಿರಲ್ಲ, ತೀರ್ಥಯಾತ್ರೆ ಮುಗಿಸಿರಿ, ಮತ್ತು ಸಿಹಿ ಆಗ್ಬೇಕಾಗಿತ್ತಲ್ಲೋ, ಇದು ಯಾಕೆ ಕಹಿ ಅದ ಅಂದ್ರೆ ಅದುಗಳನ್ನೇ ಯಪ್ಪ ಅಂತ ಅವರಿಗೆಲ್ಲ ಗೊತ್ತಾಯಿತು. ಅವಾಗ ಗುರುಗಳು ಹೇಳಿದ್ರು, ತಿಳಿಸಿ ಹೇಳಿದ್ರು, ಅಲ್ಲಯ್ಯ ಯಾವ ತೀರ್ಥಯಾತ್ರೆಗೇನೋ ಮನಸ್ಸಿನಲ್ಲಿ ಕಹಿ ಇಟ್ಕೊಂಡು ಯಾವ ಯಾತ್ರೆಗೆ ಹೋದ್ರೆ ನಿಮ್ಮದು ಒಳಗೆ ಕಹಿ ಅದ, ಮ್ಯಾಲೆ ಈ ಶರೀರಕ್ಕೆ ತೊಳೆದ್ರೆ ಎದಕ್ಕೆ ಬಂತು, ಶರೀರ ಮುಳುಗಿಸಿದ್ರೆ ಎದಕ್ಕೆ ಬಂತು? ಯಾವ ಶುದ್ಧ ಆಗ್ಬೇಕಾಗ್ಯದ ಇಲ್ಲಿ? ನಿನ್ನ ಭಾವ ಶುದ್ಧ ಆಗ್ಬೇಕಾಗ್ಯದ, ನಿನ್ನ ಅಂತಃಕರಣ ಶುದ್ಧ ಆಗ್ಬೇಕಾಗ್ಯದ. ಅದು ಬಿಟ್ಟು ಶರೀರಕ್ಕೆ ಎಲ್ಲಿ ಮುಳುಗಿಸಿದ್ರಿ ಅಂತ ಎಲ್ಲ ಕಡೆ ಮುಳುಗ್ತಾವೆ. ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಮುಳುಗ್ತಾವೆ, ಅವಕ್ಕೂ ಮುಕ್ತಿಯಾಗಿ ಬಿಡ್ತಾನೆ. ಎಲ್ಲ ಮುಳುಗಿ ಬಂದು ಎಮ್ಮಿನೂ ಮುಳುಗಿ ಹೇಳ್ತಾವ, ದನಗಳು ಮುಳುಗಿ ಹೇಳ್ತಾವ, ಪ್ರಾಣಿ ಪಕ್ಷಿಗಳು ಎಲ್ಲ ಮುಳುಗಿ ಹೇಳ್ತಾವೆ ನೀರಲ್ಲಿ ಅಂದ್ರೆ ಅವಕ್ಕೂ ಮುಕ್ತಿ ಆಗಿಬಿಡ್ತದನ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಎಲ್ಲಿ ಹೋದ್ರಿ ಏನಪ್ಪ, ಒಳಗಿನ ಕಹಿನೇ ಹೋಗೋವಲ್ದಂತಂದ ಮೇಲೆ ನಿನ್ನ ಒಳಗಡೆ ಇರುವಂಥ ದುರ್ಗುಣಗಳು ಹೆಂಗೆ ಅಳಿತಾವ ಅಂತ ತಿಳಿಸಿ ಹೇಳಿದರು ಗುರುಗಳು. ಹಾಗಾಗಿ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಇವೆಲ್ಲ ಏನು ಮಾಡ್ತಾವ ಅಂತಂದ್ರೆ ನಿನಗೆ ವಿಷಯಗಳ ಭೋಗ ಅನ್ನುವಂಥದ್ದು. ಅದಕ್ಕೆ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂದೆ. ನೀನು ಶುದ್ಧವಾದ ಮನಸ್ಸು ಇಟ್ಕೊಂಡು ನೀ ಎಲ್ಲರ ಕುಂದ್ರು, ಒಂದು ಕಡೆ ಕುಂದ್ರು, ಅದಕ್ಕಿಂತ ದೊಡ್ಡ ತೀರ್ಥ ಯಾವುದನ್ನ ಐತೇನಪ್ಪ? ಇದ್ದಲ್ಲೇ ಎಲ್ಲಿರ್ತದೆ ಆನಂದವಾಗಿ ನಿನ್ನ ಮನಸ್ಸು ಸ್ವಚ್ಛ ಇಟ್ಕೊಂಡಿದ್ರೆ ಜಗತ್ತು ಸ್ವಚ್ಛ ಅನ್ನಿಸ್ತದ. ನಿನ್ನ ಮನಸ್ಸು ಶುದ್ಧ ಇಟ್ಕೊಂಡ್ರೆ ಜಗತ್ತು ಶುದ್ಧ ಅನ್ನಿಸ್ತದ. ನಿನ್ನ ಮನಸ್ಸು ಸಂತೋಷ ಇಟ್ಕೊಂಡ್ರೆ ಜಗತ್ತು ಸಂತೋಷ ಅನ್ನಿಸ್ತದ. ನಿನ್ನ ಮನಸ್ಸು ಆನಂದವಾಗಿ ಇಟ್ಕೊಂಡಿದ್ರೆ ಜಗತ್ತೇ ಆನಂದಮಯವಾಗಿ ಕಾಣಿಸ್ತದೆ. ನಿನ್ನ ಮನಸ್ಸೇ ಕಲ್ಮಶ ಇಟ್ಕೊಂಡು ದುಃಖದಿಂದ ಕೂಡ್ತಿದ್ರೆ ಜಗತ್ತೇ ದುಃಖವಾಗಿ ಕಾಣ್ತದ. ನಿನ್ನ ಮನಸ್ಸು ಚಂಚಲತೆ ಇಟ್ಕೊಂಡು ದುರ್ಗುಣಗಳು ಇಟ್ಕೊಂಡು ಅಂದರೆ ಜಗತ್ತ ಚಂದ ಕಾಣಂಗಿಲ್ಲ, ಎಲ್ಲ ರೀತಿಲಿಂದ ಹಾಳಾಗ್ತಿದೆ. ನಿನ್ನ ಶರೀರ ಕೂಡ ಕ್ಷೀಣ ಆಗ್ತಾ ಬರ್ತದೆ. ಯಾವಾಗ ನಿನ್ನ ಮನಸ್ಸು ಏಕಾಗ್ರತೆ ಇರಲಿಲ್ಲ ಅಂದ್ರೆ ಅನಾರೋಗ್ಯ ಆಗಿಬಿಡ್ತದೆ. ಅದು ಸಾಮಾನ್ಯ ಅಲ್ಲ. ಅದು ಯಾವುದರಿಂದ ಇಷ್ಟೆಲ್ಲ ಆಗ್ತದ? ವಿಷಯಾದಿಗಳ ಬೆನ್ನು ಹತ್ತಿದಾಗ ಆಗ್ತದ. ಬಿಟ್ಟು ನೋಡು ಗೊತ್ತಾಗ್ತದೆ ನಿನಗೆ. ಅದಕ್ಕೆ ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟು ಹೇಳ್ತಾರ. ಭಾಳ ಆಸೆ ಇಟ್ಕೊಂಡು ಕೂತಿರ್ತೀವಿ, ಭಾಳ ಸಾಯೋವರೆಗೂ ರೊಕ್ಕ ಇರಬೇಕು, ರೂಪಾಯಿ ಇರಬೇಕು, ಮುಂದೆ ಸತ್ತೋದ್ರೂ ಮಕ್ಕಳು ಚಂದ ಇರ್ಬೇಕಂತೀವಿ. ಮಕ್ಕಳಿಗೇನು ತ್ರಾಸ ಆಗಬಾರ್ದು. ಅಲ್ಲಿ ತನಕ ಗುತ್ತಿಗಿಡ್ದವ್ರು ನಾವು. ನೀವು ಆದ ತಕ್ಷಣ ಫೋಟೋ ಬಟ್ಟೆ ಎಲ್ಲ ಬಿಸಾಕ್ತಾರೆ, ಒಂದು ಇಟ್ಕೊಳ್ಳೋದಲ್ಲ. ನಮ್ಮ ಅಪ್ಪ ಬಳಸಿದ್ದು ನಮ್ಮ ಅವ್ವ ಬಳಸಿದ್ದು ಒಯ್ದು ಹೋಗ್ರಿ ಅಂತಾರೆ. ನೀ ಮಾಡಿಟ್ಟಿದ್ದು ಮಸ್ತ್ ಮಾಡಿಟ್ಟು ಹೋಗಿರ್ತಿದ್ದಿ. ಹೌದು, ಮಾಡಿಟ್ಟಿದ್ದು ನಮ್ಮ ಅಪ್ಪ ಮಾಡಿಟ್ಟ ನ್ಯೂಸ್ ರೊಕ್ಕ ಒಗಿರಿ ಅಂತಾರನ್ ಯಾರನ್ನ? ನಮ್ಮಪ್ಪ ಮಾಡಿಟ್ಟ ಇಟ್ಟು ಬಂಗಾರ ಒಗಿರಿ ಅಂತಾರನ್? ನಮ್ಮಪ್ಪ ಹೊಲ ತೊಗೊಂಡನ ಅದು ಬಿಟ್ಬಿಡ್ರಿ ಅಂತಾರನ್? ಅವು ಬಿಡಂಗಿಲ್ಲ. ನೀವು ಹುಟ್ಟಂಥ ಬಟ್ಟೆ ಬಳಸಿದಂಥ ಬಟ್ಟೆ ಅವು ಹಾಸ್ಕೊಂಡು ಮಲಗ್ತಿದ್ದ ಕೌದಿ ತೆಗೀರಿ, ಆ ಬಟ್ಟೆಗಳು ತೆಗೀರಿ. ಅವೇನು ಗಂಗಾಚರಿ ಆ ಕಡೆ ಒಗೆದು ಬಿಡ್ರಿ ಬಳಸಿದ್ದ. ಎಲ್ಲ ಒಗಿತಾರೆ. ಅವು ಬರಲಾರ್ದು ತಮಗೆ ಬೇಕಾದವು ಎಲ್ಲ ಇಟ್ಕೋತಾರೆ, ತಮಗೆ ಅನುಕೂಲ ಆಗವು. ಇಂಥವ್ರಿಗೆ ನೀ ಮಾಡಿಟ್ಟು ಹೋಗ್ತಿದ್ದೆ. ಅರ್ಥ ಮಾಡ್ಕೋಬೇಕು ನಾವು. ಯಾರು ನಮ್ಮನ್ನೇನು ನೆನೆಸಂಗಿಲ್ಲ. ಓದ್ ಮರದಿವ್ಸ ಎಲ್ಲರೂ ಚಂದ ಇರ್ತಾರಂತ ತಿಳ್ಕೊಬೇಕು ನಾವು. ಅವ್ರ ಸಲುವಾಗಿ ಬಡ್ದಾಡೋದಲ್ಲ. ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಹೇಳ್ತಾರೆ, ನೋಡು ಎಚ್ಚರಿಕೆ ಇರು, ಅವರಿಂದ ಬೆನ್ನು ಹತ್ತಬೇಡ, ಇದರಿಂದ ಬೆನ್ನು ಹತ್ತಬೇಡ. ಏನಿಲ್ಲ, ಈ ಶರೀರ ನಿನಗಾಗಿ ಬಳಸುಗೋ. ನಿಮಿತ್ತ ಹರಿಗಳ ನಿಪ ಕಾಮಾದಿಗಳಿಗಾಗಿ ಎಲ್ಲ ಕೊಟ್ಕೊಂತ ಬಂದಿದ್ಯೋ.
ಈಗ ಮರಳಾಗ್ಬೇಡಪ್ಪ, ಮರಳಾಗ್ಬೇಡೋ, ನೀನು ಹುಚ್ಚ ಇದೆಪ್ಪ, ಹುಚ್ಚ ಇದೆ, ಅದಕ್ಕೆ ಅವಕ್ಕೆ ಮರಳಾಗ್ಬೇಡ, ಸತ್ಕೊಂಡು ಹೋಗ್ತಿದಿ, ಎಂಥ ಬುದ್ಧಿ ಆತ ನೀನು ಅಂತ ಮಹಾತ್ಮರು ಹೇಳ್ತಾರೆ ನೋಡ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಅದಕ್ಕೆ ವಿಮಲ ಮಾನಸದಿಂದ ಶುಭ ತೀರ್ಥಂ, ಕ್ರಮ ತಪ್ಪಿ ನಡೆಯೋದ್ರಿಂದ ಕಷ್ಟ ಮಿನ್ನುಂಟೆ ಅಂತ ಹೇಳ್ತಾರೆ ಅವರು. ಈ ರೀತಿಯಾಗಿ ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಉಂಟೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಇಲ್ಲಿ ವಿಷಯಗಳ ಭೋಗದಿಂದ ದುಃಖ ಸಂಭವ ಆಗ್ತದ, ಸುಖ ಪ್ರಾಪ್ತಿ ನಿನಗಾಗೋದೇ ಇಲ್ಲ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಸುಖದ ಇಚ್ಛೆ ನಿನಗಿದ್ರೆ ಪರಮಾತ್ಮನನ್ನು ಭಜಿಸುವಂಥವನಾಗು. ಸುಖದ ಇಚ್ಛೆ ನಿನಗಿತ್ತಂದ್ರೆ ಪರಮಾತ್ಮನನ್ನು ನೀನು ಸ್ಮರಣೆ ಮಾಡು ಅಂತ ಹೇಳ್ತಾರೆ ಅವರು. ಈಗ ಮೂರನೇ ನುಡಿಯಲ್ಲಿ ಹೇಳ್ತಾರೆ, ಪಲ್ಲವೆನಿಪ ಮಾಯಾಮಯ ಭೋಗದಲ್ಲಿ ದುಃಖವೇ ನೋಡಲು ಬಲ್ಲಡೆ ಶಂಭುಲಿಂಗವನೇ ಭಜಿಸೆಲ್ಲ ಸುಖವನೈದುವೆ ಅಂತ ಹೇಳ್ತಾರೆ. ಪಲ್ಲವೆನಿಪ ಅಂದ್ರೆ ನೋಡ್ರಿ, ಯಾಕಂತಂದ್ರೆ ಇವು ಭಾಳ ಕನಿಷ್ಠ ಅಂತ ಹೇಳಿಸ್ಕೊಳ್ಳುವಂಥವು. ಇದು ಮಾಯಾಮಯ ಅವಿದ್ಯಾ ಸ್ವರೂಪವಾದಂಥದ್ದು. ಯಾವುದು ತೋರ್ತದ ತೋರಿತನ್ನೋದ್ರಾಗ ನಷ್ಟವಾಗುವಂಥದ್ದು ಅದು ಮಾಯಾ ಅಂತ ಹೇಳಿಸ್ಕೊಳ್ತದೆ ಅಲ್ಲ. ಮಾಯಾಮಯ ನೋಡ್ರಿ, ನಮ್ಗೆ ಅನುಭವಕ್ಕೆ ಭಾಳ ಅದಾವೆ, ಭಾಳ ಅನುಭವಕ್ಕೆ ಅದಾವೆ. ಶರೀರ ನೋಡ್ತಾ ಜಾರಿ ಹೋಗ್ಬಿಡ್ತು, ಮುಪ್ಪಿನ ಅವಸ್ಥೆಗೆ ಬಂತು, ಇಲ್ದಂಗೆ ಆಗಿಬಿಡ್ತು. ನಮಗೆಲ್ಲರಿಗೆ ಅನುಭವಗಳದಾವೆ. ನಮ್ಮ ಶರೀರನೂ ಜಾರಕತ್ತದ ಗೊತ್ತು. ಹಿಂದೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರದು ಜಾರ್ಕೊಂತ ಹೋಗ್ಬಿಟ್ಟದಿದೆ ಶರೀರ. ಅದ್ರಂಗೆ ಪ್ರತಿಯೊಂದು ಏನು ಹುಟ್ಟಿದಾವೆ ಎಲ್ಲಷ್ಟು ಮಾಯ ಆಗಿಬಿಡ್ತಾವೆ, ಒಂದಲ್ಲೂ ಒಂದು ಸಲ ಮಾಯ ಆಗಿಬಿಡ್ತಾವೆ. ಮಾಯ ಆಗಿದ್ದಾವೆ ಈಗಾಗಲೇ. ಹುಟ್ಟಿದಂಗಾಯ್ತು ನಮ್ಮ ಕಣ್ಣಿಗೆ, ಹುಟ್ಟಿದಂಗಾಯ್ತು, ಬೆಳೆದಂಗಾಯ್ತು, ಉಂಡಂಗಾಯ್ತು, ತಿಂದಂಗಾಯ್ತು, ಎಲ್ಲಷ್ಟು ಮಾಡಿದಂಗಾಯ್ತು, ಒಂದಲ್ಲೂ ಒಂದು ಸಲ ಇರಲಾರ್ದಂಗೆ ಆಗಿಬಿಡ್ತು ಶರೀರ. ಅದಕ್ಕೆ ಈ ರೀತಿ ಯಾವ ತೋರಿತು ಅನ್ನೋದ್ರಾಗ ನಮಗೆ ಭಾಳ ಲಾಂಗ್ ಬೇಡಪ್ಪ. ಸತ್ತ ಮೇಲೆ ಎಲ್ಲ ಮಾಯ ಅದು ಅನ್ನೋದು ಬೇಡ. ಇದ್ದಾಗ ಒಂದು ವಿಕಾರ ಹೊಂದುತ್ತಾ ಬರ್ತಾ ಇದ್ದಾವೆ, ಅದು ನಮ್ಗೆ ಅನುಭವಕ್ಕೈತೆ. ಆದರೆ ಜಾಗ್ರ ಸ್ವಪ್ನ ಸುಸುಪ್ತಿ ಒಳಗೆ ಜಾಗ್ರದಲ್ಲಿ ತೋರಿದಂಥದ್ದೆಲ್ಲ ನಾವು ಮಲಗ್ರಿ, ನಾವು ಸ್ವಪ್ನದಲ್ಲಿ ಪ್ರಪಂಚ ಐತೆ ಅನ್ನೋದ್ರ ತೋರ್ಯದ, ಅಲ್ಲೇನಾಯಿತು ನಷ್ಟ ಆಗಿಬಿಡ್ತು. ಎಲ್ಲಿ? ಸ್ವಪ್ನದಲ್ಲಿ ಸೃಷ್ಟಿ ಆಯಿತು, ವಾಸನೆ ಮೂಲಕ ಅಲ್ಲೊಂದು ಸೃಷ್ಟಿ ಆಯಿತು. ಅದನ್ನು ಸತ್ಯ ಅದೇನು ಅಂದರೆ ಅದನ್ನು ನಷ್ಟ ಆಯಿತು, ಸುಸುಪ್ತಿ ಅವಸ್ಥೆಗೆ ಹೋಗ್ಬಿಟ್ಟ. ಅದಕ್ಕೆ ಈ ರೀತಿ ಮಾಯಾಮಯವಾಗಿ ತೋರುವಂಥದ್ದು ಎಲ್ಲಿ ನಿನ್ನ ಆಧಾರದಲ್ಲೇ ತೋರಕತ್ಯವಾದರೂ ಕೂಡ ಇವು ಸತ್ಯದ ಅಂದ್ರೆ ಮಾಯ. ಇದಕ್ಕೆ ಮಾಯ ಅನ್ನೋದು. ಈ ಕಣ್ಣು ಹಿಂಗೆ ತೆಗೆದು ಜಗತ್ತನ್ನು ನೋಡಕತ್ತೀವಿ, ಹಿಂಗೆಲ್ಲ ವಸ್ತುಗಳನ್ನು ನೋಡಕತ್ತೀವಿ. ಕಣ್ಣು ಮುಚ್ಚರಿ ಕಾಣಿಸ್ತದನ? ಇದೇ ಮಾಯೆ. ನೋಡಿದಾಗ ಅದ, ಕಣ್ಣು ಮುಚ್ಚಿದಾಗಿಲ್ಲ. ಮಾಯೆ ಅಂದ್ರೆ ಇದೆ, ತೋರ್ತದ, ಇಲ್ದಂಗೆ ಆಗ್ತದೆ. ಇದಕ್ಕೆ ಮಾಯೆ ಅಂತ ಹೇಳಿಸ್ಕೊಳ್ತದೆ. ಈ ಎಲ್ಲ ಭೋಗಗಳು ದುಷ್ಟ ನಷ್ಟ ಎಲ್ಲ ಸ್ವಭಾವಗಳಿಂದ ಕೂಡಿದಂಥದ್ದು. ಇದು ಯಾಕಂದ್ರೆ ಒಂದು ಸಲ ಚಂದ ಅನ್ನಿಸ್ತದೆ, ಒಂದು ಸಲ ನಷ್ಟ ಆಗಿಬಿಡ್ತದೆ, ಒಂದು ಸಲ ತೋರಿದಂಗೆ ಆಗ್ತದೆ, ಒಂದು ಸಲ ಇಲ್ದಂಗೆ ಆಗಿಬಿಡ್ತು. ಇದೆಲ್ಲ ಯಾವುದರಿಂದ ಅಂದರೆ ಇದು ಮಾಯಾಮಯ. ಎಷ್ಟು ಅದ್ಭುತ ನೋಡ್ರಿ. ಅದರಿಂದ ಇದು ಸತ್ಯ ಅಲ್ಪ. ಶರೀರವನ್ನು ಹಿಡ್ಕೊಂಡು ಯಾರ ಪ್ರಪಂಚ ಇದು? ಈಶ್ವರ ಪ್ರಪಂಚ. ಈಶ್ವರ ಹೆಂಗದ? ಮಾಯೆಯಲ್ಲಿ ಬಿದ್ದುಕೊಂಡು ಮಹೇಶ್ವರ ಅಂತ ಅನಿಸ್ಕೊಂಡು ಈ ಜಗತ್ತಿನ ಕಾರ್ಯ ಆಗ್ಯದ. ಮತ್ತು ಮಾಯ ಅಂಶ ಇದ್ದದಕ್ಕಾಗಿ ಇದೇನಾಗ್ತದೆ? ಮಾಯ ಆಗಿಬಿಡ್ತವೆ, ಇಲ್ದಂಗೆ ಆಗಿಬಿಡ್ತದೆ. ಅದಕ್ಕೆ ಅಸತ್ಯವಾದ ಭೋಗಗಳಲ್ಲಿ ಸತ್ಯತ್ವ ಬುದ್ಧಿಯನ್ನು ಮಾಡಿ ನೀನು ಮೋಸದಿಂದ ಕೂಡಿದ್ದೇ ಆದರೆ ಅವುಗಳಿಂದ ದುಃಖವೇ ಸಂಭವ ಆಗ್ತದೆ. ಯಾಕಂದರೆ ಇರುವಂಥ ಸತ್ಯ ಅಲ್ಲ, ಅಸತ್ಯದಿಂದ ಕೂಡಿದಂಥದ್ದು ಇದೆಲ್ಲ ಬದುಕು. ನೋಡ್ರಿ, ನಾವು ಮಾಡುವಂಥ ಜೀವನ ಹೆಂಗದ? ಅಸತ್ಯವಾಗಿರುವಂಥ ಪದಾರ್ಥಗಳನ್ನು ಹಿಡ್ಕೊಂಡು ನಾವು ಸತ್ಯವಾದಂಥ ಆನಂದವನ್ನು ಅನುಭವಿಸಕತ್ತೀವಿ, ಸುಖವನ್ನು ಅನುಭವಿಸ್ತಕತ್ತೀವಿ ಅಂತ ನಾವು ತಿಳ್ಕೊಂಡೀವಿ. ಅರ್ಥ ಮಾಡ್ಕೋಬೇಕಲ್ಲ. ನಾವು ಮಾಡಿದ್ದೇ ಎಲ್ಲ ಸತ್ಯ ಇರ್ತದಂತ ನಾವೆಲ್ಲವನ್ನು ಮಾಡಿ 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 ಎಲ್ಲ ಕೂಡಿಸಿಡ್ತೀವಿ ವಿಷಯಾದಿಗಳನ್ನು ಮರಳಾಗಿ. ಮಹಾತ್ಮರು ಹೇಳ್ತಾರ,
ಅದು ಅಸತ್ಯವಾಗಿರುವಂಥ ಭೋಗಗಳಲ್ಲಿ. ಈ ಭೋಗ ಹೆಂಗದಂದ್ರೆ ಅಸತ್ಯವಾಗಿರುವಂಥದ್ದು. ಅಂಥ ಒಂದು ಅಸತ್ಯವಾದಂಥ ಭೋಗಗಳಲ್ಲಿ ಸತ್ಯ ಬುದ್ಧಿಯನ್ನು ಮಾಡಿದ್ದೀನಿ ನಾನು. ಇವು ಸತ್ಯವಂತ ತಿಳ್ಕೊಂಡಿದೆ. ಎಷ್ಟು ಭ್ರಮೆ ರೀ ಭ್ರಮೆ. ಅದಕ್ಕೆ ಇದನ್ನು ತೆಗಿಲಿಕ್ಕೆ ಇಷ್ಟೆಲ್ಲ ಬಂದು ನೋಡಿ. ಈ ಭ್ರಮೆಯನ್ನು ಓಡ್ಸೋಕೆ ಸದ್ಗುರುನಾಥ ಬಂದ. ಇದು ದೊಡ್ಡ ಭ್ರಮೆ, ಇದು ಸಣ್ಣ ಭ್ರಮೆ ಅಲ್ಲ, ಇದು ದೊಡ್ಡ ಭ್ರಮೆ. ಇದು ಅಷ್ಟು ಬೇಗ ಹೋಗುವಂಥದ್ದಲ್ಲ ಇದು. ಅದಕ್ಕೆ ಇಲ್ಲಿ ಈ ರೀತಿ ಮೋಹ ಉಳ್ಳವನಾಗಿದ್ದೆ ಅಂತಂದ್ರೆ ಅದರಿಂದ ದುಃಖನೇ ಆಗ್ತದೆ. ನಿನಗೆ ಸುಖ ಆಗಬೇಕಾಗಿತ್ತಂದ್ರೆ ಏನು ಮಾಡು? ಬಲ್ಲೊಡೆ. ಎಲ್ಲಿ ನೋಡ್ತಿದ್ದೀ? ಬರೇ ಈ ಭೋಗ ಏನದ ಮಾಯದಿಂದ ಕೂಡ್ಯದ, ದುಃಖದಿಂದ ಕೂಡ್ಯದ. ಅದಕ್ಕೆ ಬಲ್ಲೊಡೆ ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಂಡು, ಇದು ತಿಳಿದಿದ್ದಾದ್ರೆ ಶಂಭುಲಿಂಗವನೇ ಭಜಿಸು. ಇದನ್ನೆಲ್ಲ ಬಿಟ್ಟು ಪರಮಾತ್ಮಗ ಶರಣಾಗತಿಯಾಗು. ಪರಮಾತ್ಮನನ್ನು ಸ್ಮರಣೆ ಮಾಡು, ಪರಮಾತ್ಮನನ್ನು ಭಜಿಸು. ನೋಡ್ರಿ, ಅಂದ್ರೆ ಏನಾಗ್ತದೆ? ಭಜಿಸು ಅಂದ್ರೆ ಆ ಶಂಭುಲಿಂಗವೇ ನಾನಂತ ತಿಳಿ ನಿನ್ನೊಳಗೆ. ಯಾಕಂದ್ರೆ ಎಳ್ಳೈತೆ, ಎಳ್ಳೈತೆ, ಎಣ್ಣೆ ಇಲ್ಲೇನದ್ರಾಗ ಆದ. ನಮಗೇನು ಕಾಣಕತ್ತದ? ಎಳ್ಳು ಕಾಣಕತ್ತದ. ಶೇಂಗಾ ಇಲ್ಲೇನೋ? ಎಣ್ಣೆ ಆದದ್ರಾಗ ಕಾಣಕತ್ತಿದೇನು? ಇಲ್ಲ. ತುಪ್ಪ ಐತೆ, ಎಲ್ಲೈತೆ? ಹಾಲಿನೊಳಗದ. ಕಾಣಕತ್ತಿದೇನು? ಕಾಣಕತ್ತಿಲ್ಲ. ಏನು ವ್ಯವಹಾರ ಮಾಡಾಕತ್ತಿ? ಶರೀರ ಬಂದದ, ಇಂದ್ರಿಯಗಳೆಲ್ಲ ತೋರಕತ್ತೇವ. ಆದ್ರೆ ನಿನ್ನೊಳಗೆ ಎಣ್ಣೆ ಇದ್ದಂಗೆ ಒಂದು ವಸ್ತು ಐತೆಲ್ಲ, ಕಾಣಕತ್ತಿದೇನು ಅಂದರೆ ಇಲ್ಲ. ಸತ್ಯ ವಸ್ತು ಐತಿ ನಿನ್ನೊಳಗೊಂದು, ಎಲ್ಲಕ್ಕೂ ಆಧಾರವಾಗಿರುವಂಥ ಒಂದು ದೊಡ್ಡ ವಸ್ತು ಐತಿ ನಿನ್ನೊಳಗೆ. ಅದಕ್ಕೆ ಹೇಳ್ತಾರೆ, ಕರಿಯು ಕನ್ನಡಿಯೋಳು ಅಡಗಿದಂತಯ್ಯ, ಕರಿಯು ಕನ್ನಡಿಯೋಳು ಅಡಗಿದಂತಯ್ಯ, ನೀಯನ್ನೋಳಡಗಿದೆ, ನೀಯನ್ನೋಳಡಗಿದೆ, ಕೂಡಲ ಸಂಗಮ ದೇವ, ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು, ನಿನ್ನ ಸುತ್ತಿರುವುದು, ನಿನ್ನ ಸುತ್ತಿರುವುದು ಎನ್ನ ಮನ ನೋಡಯ್ಯ. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಹಂಗೆ ಇಲ್ಲಿ ಕೂಡ ಏನು ಹೇಳ್ತಾರ ಅಂದ್ರೆ, ನಿನ್ನೊಳಗೆ ಆ ಒಂದು ವಸ್ತು ಐತಪ್ಪ, ಇಲ್ಲಂತೇನು ಐತೆ, ಅದನ್ನು ನೀ ನೋಡಬೇಕಾಗ್ತದ. ಅದಕ್ಕೆ ಇಷ್ಟೆಲ್ಲ ಮಹಾತ್ಮರು ಬಂದರು. ಈ ಭ್ರಮೆಯನ್ನು ಓಡಿಸಿ, ಇದು ಅಸತ್ಯದಿಂದ ಕೂಡಿದಂಥ ವಿಷಯಾದಿಗಳು ಅದಾವ, ಇದ್ರ ಬೆನ್ನು ಹತ್ತಿದೆ ಅಂದ್ರೆ ನೀ ಯಾವಾಗ ಸುಖದಿಂದ ಇರ್ತೀಯೋ? ಎಂಥ ಕರುಣಾಮಯಿ. ಯಾಕೆ ಹೇಳಕ್ಕೆ ಬಂದಾನ ಅಂತಂದ್ರೆ, ನಮ್ಮ ಪುಣ್ಯದಿಂದ ರೀ, ಪುಣ್ಯದಿಂದ. ಅತೇನು ರೊಕ್ಕ ರೂಪಾಯಿ ಕೊಟ್ಟಾಗ ಸಂತೋಷ ಪಡಲಿಲ್ಲ ಗುರುನಾಥ. ರೊಕ್ಕ ರೂಪಾಯಿ ಕೊಟ್ಟಾಗ ಎಲ್ಲ ಆಡಂಬರ ಪೂಜೆ ಮಾಡೀನಿ ಅಂತಂದಾಗ ಪರಮಾತ್ಮ ಒಲಿಯಲ್ಲಾರ, ಒಲ್ದಿಲ್ಲತ. ಯಾವಾಗ ನಿಷ್ಕಾಮ ಬುದ್ಧಿಯಿಂದ, ಅಪ್ಪೋ ನನಗೇನು ಬೇಡಪ್ಪೋ, ಭೋಗದು ಸಾಮಾನುಗಳು ಬೇಡ, ವಸ್ತುಗಳು ಬೇಡ, ಹೆಂಡ್ತಿ ಮಕ್ಕಳು ಯಾವಾಗ ಹೋಗ್ರ ಕಡೆ ಅಂತೇಳಿ ಕೇಸಿ, ಯಾವಾಗ ನೀನು ಬಂದು ಪರಮಾತ್ಮನ ಸ್ಮರಣೆ ಮಾಡಕ್ಕೆ ಕುಂದಿರ್ತಿದ್ದಿ, ಆವಾಗ ಗುರುನಾಥ ರೇ 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 ನನ್ನ ತನ ಬಂದುಬಿಟ್ಟನಲ್ಲ ಈತ, ಮತ್ತು ಈತಗೇನಾರ ಒಂದು ಸ್ವಲ್ಪ ಹೇಳ್ಬೇಕಲ್ಲಪ್ಪ, ಆನಂದಕ್ಕೆ ತೊಗೊಂಡು ಹೋಗ್ಬೇಕಲ್ಲ ಅಂತ ಒಂದು ಕಳಕಳಿಯಿಂದ ಬಂದಾನ ನೋಡ್ರಿ ಹೇಳಾಕತ್ತ, ನಿನ್ನ ಕಳಕಳಿಗೆ. ಅದಕ್ಕೆ ಈ ರೀತಿ ನೀನು ಏನು ಮಾಡಪ್ಪ, ಅದರಿಂದ ಬೆನ್ನು ಹತ್ತಬೇಡ. ನಿನಗೆ ಸುಖ ಆನಂದ ತೋರಿಸ್ದಂಗೆ ಮಾಡಿ 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 ಹೋಗಿ ನೀನು ಮೋಸ ಮಾಡ್ತವೆ. ಅದಕ್ಕೆ ಇವೇನು ಮಾಡ್ತದ? ಇವು ಮೋಸ ಮಾಡ್ತಾವಪ್ಪ. ಇದಕ್ಕೆ ಬಲಿ ಆಗಬೇಡ ಅಂತ ಹೇಳ್ತಾರವ್ರು. ನಿನಗೆ ಸುಖ ಆಗಬೇಕಾದ್ರೆ ಯಾರನ್ನು ನೆನೆಸ್ಬೇಕು ಜಗತ್ತಿನೊಳಗೆ? ಈ ಕಾಲನನ್ನು ಗೆಲ್ಲಬೇಕು, ಕಾಮನನ್ನು ಗೆಲ್ಲಬೇಕು, ವಿಷಯಗಳನ್ನು ಗೆಲ್ಲಬೇಕು, ವಿಷಯಾದಿಗಳಿಂದ ಪಾರಾಗಬೇಕು, ಜನನ ಮರಣದಿಂದ ನಾನು ಪಾರಾಗಬೇಕು, ತಾಯಿ ಅನ್ನುವಂಥ ಗರ್ಭಕ್ಕೆ ನಾ ಬರಲಾರ್ದಂಗೆ ಇರಬೇಕು. ಇಂಥವಕ್ಕೆಲ್ಲ ಒಂದೇ ಒಂದು ಉತ್ತರ ಯಾವುದು ಅಂದ್ರೆ ಪರಮಾತ್ಮನ ಸ್ಮರಣೆ ಮಾಡುವಂಥದ್ದು, ಭಜಿಸುವಂಥದ್ದು. ಅದನ್ನು ತಿಳ್ಕೊಂಡು ಗುರು, ಯಾಕಂದರೆ ಪರಮಾತ್ಮನ ಸ್ವರೂಪನೇ ಗುರುನಾಥ. ಆತನ ವಾಕ್ಯಗಳನ್ನು ಕೇಳಿ 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 ಕೇಳಿ
ಪರಮಾತ್ಮನ ಸ್ವರೂಪನೇ ನಾನಿದ್ದೀನಿ, ಪರಬ್ರಹ್ಮ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ಭಾವಕ್ಕೆ ಬಂದು ಬಿಡೋದು. ಅದಕ್ಕೆ ಈ ಮಾಯೆಗೆ ಸಾಕ್ಷಿಯಾದಂಥವನು ಪ್ರತ್ಯೇಗಾತ್ಮನು. ಈ ಮಾಯೆ ಅನ್ನುವಂಥದ್ದು ನನ್ನ ಕಣ್ಮುಂದೆ ಕಾಣಕತ್ತಿದ್ದು ಹೌದು, ಇದು ಒಂದಲ್ದು ಒಂದು ಸಲ ಮಾಯ ಆಗಿಬಿಡ್ತಿದ್ದಕ್ಕೆ ಸಾಕ್ಷಿ ನೋಡ್ಬೇಕು. ಎಲ್ಲನ ಸಂತ್ಯಾಗಾರ ನೋಡ್ರಿ, ಜಾತ್ರೆಗಾರ ನೋಡ್ರಿ, ಭಾಳ ದೊಡ್ಡ ಊರಾಗ ಹೋಗಿ ನೋಡ್ರಿ, ಎಲ್ಲ ನೋಡ್ರಿ. ನಾವು ಹೆಂಗೆ ನೋಡ್ಬೇಕು? ಇವು ಸತ್ಯ ಅಂತ ನೋಡಂಗಿಲ್ಲ. ಇವು ಒಂದಲ್ದು ಒಂದು ಸಲ ಎಲ್ಲ ಮಿಥ್ಯ ಅದಾವನ್ರಿ. ಇವು ನಾನು ಕನಸ್ನಾಗೆ ಇಲ್ಲ ಅಂದಮೇಲೆ ಇವ್ಯಾವ ಸತ್ಯ ಅಂತ ನೋಡ್ಬೇಕು ಮನುಷ್ಯ. ಮಹಾತ್ಮರು ಅದನ್ನೇ ನೋಡಿದ್ರೆ, ಹಂಗ ನೋಡಿದ್ರೆ ಅವರು ಯಾರನ್ನ ಸತ್ರಂದ್ರೆ ಅವ್ರು ದುಃಖ ಪಟ್ರನ? ಅವ್ರು ದುಃಖ ಪಡಲಿಲ್ಲ. ಅವ್ರು ಹೋಗೋಂಥ ಜಾಗಕ್ಕೆ ನಾನು ಒಂದು ಸಲ ಇರೋವನೇ ಅಂತ ಮಾಡ್ಕೊಂಡ್ರು ಅವರು. ನಾವು ಅವ್ರು ಸತ್ತಾರಂತ ನಾವು ಹೇಳ್ತೀವಿ, ಆ ಜಾಗಕ್ಕೆ ನಾವು ಒಂದು ಸಲ ಇರೋ. ಜಗತ್ತಿನ ಎಲ್ಲಿ ತಿರುಗಾಡಿದ್ರು ನಾವು ನೋಡ್ತೀವಿ, ನೋಡ್ರಿ ಎಂಥ ಬಿಲ್ಡಿಂಗ್ ಅದಾವೆ ನೋಡ್ರಿ ಅಂತ ಹೇಳ್ತೀವಿ, ಹೌದಲ್ಲ? ಅದು ಒಂದು ವಿಷಯಾದಿಗಳಿಗೆ ಮೋಹ ಇದ್ದಾಗ ಆ ಥರ ಅಂತೀವಿ. ಅದೇ ಗುರುನಾಥನ ವಾಕ್ಯ ಕೇಳಿದಾಗ ಇವು ಬಿಲ್ಡಿಂಗ್ಗಳು ಎಂಥ ಕಟ್ಟ್ಯಾರಲ್ಲ, ಏನು ಕಾಗೆ ಗುಬ್ಬಿಗಳನ್ನು ಕಟ್ತಾವೆ, ಏನು ಭಾರಿ ಕಟ್ಟ್ಯಾರ ಅನ್ಬೇಕು. ಬರೀ ಈ ಮನುಷ್ಯನಿಗೊಬ್ಬವನಿಗೆ ಜ್ಞಾನ ಇಲ್ಲ, ಮತ್ತು ಕಾಗಿ ಮತ್ತು ಗುಬ್ಬಿಗಳು ಎಂತೆಂಥ ಗೂಡು ಕಟ್ತಾವೆ ಹೇಳ್ರಿ ಅವ. ಯಾವ ಇಂಜಿನಿಯರ್ ನಕ್ಷೆ ಹಾಕಿ ಕೊಟ್ಟಾನ ಅವಕ್ಕೆ? ನಮಗೆ ಬೇಕಲ್ಲ ಅಂಥವೇ ಅಂತಲ್ಲ. ಅಂಥ ಮನೆ ಕಟ್ಟ್ಯಾವಂದ್ರೆ ಇವರೆಲ್ಲ ಏನು ಬಿದ್ದೋಗಂಥ ಮನೆಗಳು, ಇವು ಗೂಡು, ಕಾಗಿ ಗೂಡು, ಗುಬ್ಬಿ ಗೂಡು ಕಟ್ಕೊಂಡಾಗ ಇವು ಕಟ್ಕೊಂಡವಲ್ಲ ಅಂತ ಭಾವ ಬರಬೇಕಲ್ಲಿ. ಮೊದಲು ಗುರುವಿನ ಮಗಂತ ಕೇಳೋದಕ್ಕಿಂತ ಮುಂಚೆ ಏನು ರೀ, ಏನು ಶ್ರೀಮಂತರಾರ, ಎಂತೆಂಥ ಬಿಲ್ಡಿಂಗ್ ಕಟ್ಟಿಬಿಟ್ಟಾರ, ಅಬ್ಬಾಬಾಬಾಬಾ, ನಮಗೆ ಇಲ್ಲಿ ನೋಡ್ರಿ ಒಂದು ಬಿಲ್ಡಿಂಗ್ ಇಲ್ಲಿ ನೋಡ್ರಿ ಅಂತ ಮನಸ್ಸು ಕುದ್ಕೊಳ್ಳೋಂಥ ಮನಸ್ಸು ಗುರುವಾಕ್ಯ ಕೇಳಿದಾಗ ಹೆಂಗೆ ಬಲಾಢ್ಯ ಆಗ್ತಾನ. ಒಂದು ಕಾಗೆ ಗುಬ್ಬಿಗಳು ಮನೆ ಕಟ್ಕೊಂಡಾವ ಅಂದ್ರೆ ಇವಾಗೇನು ಭಾರಿ ಮನುಷ್ಯ ಅದಾವ ಕಟ್ಕೊಂಡಾವ, ಇವೇನು ಶಾಶ್ವತ ಇರ್ತಾವ, ನಿದ್ದೆಗೆ ಇಲ್ಲಿ ಮನೆಗಳು ಅಂದಮೇಲೆ ಇವ್ಯಾವ ಶಾಶ್ವತ ಅಂತ ತಿಳ್ಕೊಂಡ್ಬಿಡ್ತಾನೆ ನೋಡ್ರಿ. ತಿಳಿದಂತ ಬಲ್ಲವ, ಏನಿಲ್ಲ, ಭಯನೇ ಇಲ್ಲ. ಯಾವನು ಏನು ಕಟ್ಕೊಂಡ್ರಿ, ಏನು ತೊಗೊಂಡ್ರೇನ, ನಿದ್ದೆಗೆ ಇಲ್ಲದಂಥ ವಸ್ತುಗಳು ಸತ್ಯ ಅದಾವೆ. ನಾವು ಈ ಮನೆಗಿದಾಗ ಕಾಣದೇ ಇರುವಂಥ ವಸ್ತುಗಳು ಸತ್ಯ ಅದಾವನ, ಅದಕ್ಕೆ ಯಾಕೆ ಬಡ್ದಾಡ್ತೀವೋ? ಏನು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ ಅವ್ರು. ನೀವೊಬ್ಬನ ಭಾರಿ ಶಾಣೆ ಇಲ್ಲ, ರೊಕ್ಕ ಕೂಡಿ ಹಾಕ್ಕೊಂಡಿರೋದಕ್ಕೆ ಏಟು ರೊಕ್ಕ ಕೂಡಿ ಹಾಕ್ಕೊಂಡಿರ್ತಿದ್ದಿ, ಏಟು ಮಾಡ್ತಿದ್ದಿ ನೋಡೋಕ್ಕಾಗಿ ಗುಬ್ಬಿಗಳು ಎಂತೆಂಥ ಗೂಡು ಕಟ್ತಾವೆ. ನಿಂದೇನು ಭಾರಿಯಪ್ಪ. ಎಂಥವಿದ್ರೂ ಕೂಡ ಒಂದಲ್ಲ ಒಂದು ಸಲ ನಾಶ ಹೋಗುವಂಥವು, ಎಲ್ಲಷ್ಟು ನಾಶ ಹೋಗ್ತಾವೆ. ಒಂದು ಜಾತ್ರೆಗೆ ನಿಂತು ನೋಡ್ರಿ, 50 ವರ್ಷ ಹಿಂದ್ಗಡೆ ಅವ್ರು ಯಾರು ಇರಲಿಲ್ಲ, 50 ವರ್ಷ ಮುಂದ್ಗಡೆ ಯಾವ ಇರಂಗೇ ಇಲ್ಲ, ಜಾತ್ರೆಗಿದ್ದು ಯಾವ ಇರಂಗಿಲ್ಲ. ನಾವು ನೋಡ್ತೀವಿ ಮೈಸೂರು ಅರಮನೆ ಮತ್ತು ಹಂಪಿ ಅವೆಲ್ಲ ನೋಡಿದಾಗ ಅವಾಗಿನ ರಾಜರು, ಮಂದಿ, ಪ್ರಜೆಗಳು, ಕಟ್ಟಿದವರು, ಮಾಡಿದವರು ಯಾರೂ ಇಲ್ಲ ಇವತ್ತು. ನೀನೇನು ಭಾರಿ ಇರ್ತಿದೆ ಇಲ್ಲಿ, ಗೂಟ ಉಟ್ಕೊಂಡು ಇಲ್ಲೆಲ್ಲ ಇರ್ತೀನಿ ರೀ, ಅವ್ರೇನ್ರಿ ಇವ್ರೇನ್ರಿ ಅಂತ ಅಷ್ಟು ಸೊಕ್ಕಿಂದ ಮೆರಿತೀಯಲ್ಲ. ಈಗ ಅದರನ್ನ ಅವರೆಲ್ಲ ಬರೀ ಫೋಟೋದಾಗ ನೋಡ್ತೀವಿ ನಾವು, ಮತ್ತು ನೀನು ಒಂದು ಸಲ ಫೋಟೋದಾಗ ಬರೋವನೇ. ಯಾಕೆ ಬೆನ್ನತ್ತಿದ್ದೀವಿ? ಸದ್ಗುರು ವಾಕ್ಯ ಕೇಳೋ ಏನೋ ದಾರಿ ತೋರ್ಸಕತ್ತೇನಪ್ಪ, ಆಯ್ತು ಇರೋದ್ರಾಗ ಈ ಜನ್ಮ ಇರೋದ್ರಾಗ ಒಂದಿಟ್ಟು ಇದನ್ನು ಮಾಡ್ಕೊಳಮ್ಮ ಅಂತ ಒಂದು ಭಾವ ಇಟ್ಕೋ ಅಂತಾರೆ ಮಹಾತ್ಮರು. ಅದಕ್ಕೆ ಪರಮಾತ್ಮನ ಸ್ಮರಣೆ ಅದು ನೋಡು, ಸ್ಮರಣೆ ಮಾಡಿ ಭಜಿಸು. ಅದರಿಂದ ಏನಾಗ್ತದೆ, ಗುರುನಾಥನೇ ಬರ್ತಾನೆ ನಿನಗೆ ಹೇಳಾಕ, ಅಲ್ಪ ನೋಡಿ ಸುಖ ಇದ್ರಾಗ ಐತೆ, ನಾನೇ ಪರಮಾತ್ಮ ಪರಬ್ರಹ್ಮ, ನೀನು ನೋಡಿದಾಗ ಎಲ್ಲ ಜಗತ್ತದ, ನಿನ್ನೊಳಗೆ ಜಗತ್ತೈತೆ, ವಿಷಯಗಳು ಎಲ್ಲದ ವಿಷಯಗಳು ನಿನ್ನೊಳಗದವ, ಅದಕ್ಕೆ ಯಾಕೆ ಬೆನ್ನತ್ತಿದ್ದೀನಿ, ನಿನಗಿಂತ ದೊಡ್ಡವು ಅಲ್ಲ ಅವು ಯಾವುವು. ಅದಕ್ಕೆ ಈ ರೀತಿಯಾಗಿ ಶಂಭುಲಿಂಗನೇ ನಾನಂತ ತಿಳಿದು ಈ ಮಾಯದಿಂದ ಕೂಡಿದಂಥ ಜಗತ್ತು ನೋಡ್ರಿ, ಗಿಡ ಮರಗಳು ಇವೆಲ್ಲ ತೋರ್ತಾವಲ್ಲ, ಎಲ್ಲ ಇವು ಮಾಯದಿಂದ ಕೂಡಿದಂಥವು, ಇವೆಲ್ಲ ನಿನ್ನ ಒಳಗೆ ತೋರ್ತಾವೆ. ಇವಕ್ಕೆಲ್ಲ ಸಾಕ್ಷಿ ರೂಪವಾಗಿ ನೀನಿದು ಉಳಿಯುವಂಥ ಕೊನೆಗೆ ನೀನು ಒಬ್ಬನೇ, ಯಾವುದಿಲ್ಲ ಇಲ್ಲಿ, ಎಲ್ಲ ಮಿಥ್ಯೆ ನಾಶ ಆಗಿ ಹೋಗ್ಬಿಡ್ತಾವ. ಎಲ್ಲ ಉಳಿಯುವಂಥವು ನೀನೊಬ್ಬನೇ, ಯಾವಾಗಲೂ ಇರುವಂಥವನು, ಅಂಥ ಪ್ರತ್ಯೇಗಾತ್ಮ. ಮಾಯ ಮನೋರೂಪದಿಂದ ಪರಿಣಾಮ ಹೊಂದುತ್ತದೆ ನೋಡ್ರಿ. ಮಾಯ ಹೆಂಗದಂತಂದ್ರೆ, ಈ ಮಾಯ ಅನ್ನುವಂಥದ್ದು ಮನಸ್ಸಿನ ರೂಪದಿಂದ ಇದೇನತ್ತದ ಪರಿಣಾಮ ಹೊಂದುತ್ತದೆ. ನಮ್ಮ ಮನಸ್ಸಿದ್ದಾಗ ಎಲ್ಲ ನೋಡಕತ್ತೀವಿಲ್ಲ ಜಗತ್ತಿನ, ಯಾವ್ದ್ರ ಪರಿಣಾಮ ಇದು? ಮಾಯ ಒಂದು ಪರಿಣಾಮ. ಮಾಯ ಮನೋರೂಪದಿಂದ ಪರಿಣಾಮ ತೋರಿಸ್ತದ, ಹೊಂದುತ್ತದ. ಈಗ ನಾವು ಗಿಡ ಮರಗಳು, ಈಗ ಒಂದು ಗಿಡ ಮಾವಿನ ಗಿಡ ಅದಂತ ತಿಳ್ಕೊಳ್ರಿ, ಹೌದಲ್ಲ? ನಮ್ಮ ಬುದ್ಧಿ ಚಂದ ಇರಬೇಕು, ನಮ್ಮ ಮನಸ್ಸು ನೆಟ್ಟಿಗಿದ್ದಾಗ ಇದು ಮಾವಿನ ಗಿಡ ಅಂತ ಕರೆಕ್ಟಾಗಿ ಹೇಳ್ಬೋದು. ಮತ್ತು ಇನ್ನೊಬ್ರು ಯಾರನ್ನ ಮನಸ್ಸು ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ ಅಂತಂದಾಗ ಇದೇನ್ರಿ ಅಂದ್ರೆ ಅವ್ರು ಬೇರೆ ಗಿಡ ಹೇಳ್ಬೋದು, ಯಾಕಂದ್ರೆ ಅವ್ನ ಬುದ್ಧಿ ನೆಟ್ಟಿಗಿಲ್ಲ, ಅವ್ನ ಮನಸ್ಸು ಸರಿ ಇಲ್ಲ ಅಂತ ತಿಳ್ಕೊಬೇಕು ನಾವು. ಮತ್ತು ಇದು ಎಲ್ಲಿ ತೋರ್ತಿದು? ಇದು ಮಾಯ ರೂಪವಾದಂಥ ಮನಸ್ಸಿನ ರೂಪವಾದಂಥ ಈ ಮಾಯ ಪರಿಣಾಮ ಇದು. ಇದರಿಂದ ಏನು ಹೊಂದುತ್ತದೆ ಅಂತಂದ್ರೆ ಈ ಮನೋರೂಪ, ಮಾಯೆಯ ಮನೋರೂಪ ಪರಿಣಾಮ ಹೊಂದುತ್ತದೆ ನೋಡ್ರಿ. ಇದು ಮಾಯ ಏನಾಗ್ತದ, ಮನಸ್ಸಿನ ರೂಪದಿಂದ ಇದೆಲ್ಲ ತೋರಿದಂಗೆ ಆಗ್ತದ.
ಅದಕ್ಕೆ ಈ ಕಾಣಿದ ಪ್ರತ್ಯೇಕಾತ್ಮನ ನಾನೇ ಶಂಭುಲಿಂಗನ ಸ್ವರೂಪ. ಇದಂದ್ರೆ ಎಲ್ಲವೂ ನನ್ನಲ್ಲೇ ತೋರ್ತದ. ನಾನು ಪ್ರತ್ಯೇಕಾತ್ಮ ಸ್ವರೂಪ ಅದೀನಿ, ಈ ಮಾಯೆಗೆ ಸಾಕ್ಷಿ ರೂಪವಾಗಿ ನಾನು ಇದ್ದೀನಿ. ಅದಕ್ಕೆ ಆ ಶಂಭುಲಿಂಗ ಸ್ವರೂಪನೇ ನಾನಿದ್ದೀನಿ. ಹೆಂಗಂದ್ರೆ ನಮ್ಮ ಮನೆಗೆ ಅವಕಾಶ ಕೊಟ್ಟಂಥ ಆಕಾಶವೇ ಜಗತ್ತಿಗೆ ಅವಕಾಶ ಕೊಟ್ಟಿರುವುದರಿಂದ ನಮ್ಮ ಮನೆ ಯಾಕಂದ್ರೆ ಏನಂದರೆ ಆಕಾಶವೇ ಜಗತ್ತಿನ ಆಕಾಶ. ಯಾಕಂದ್ರೆ ನಮ್ಮ ಮನೆಗೆ ಅವಕಾಶ ಯಾವುದು ಕೊಟ್ಟದ? ಆಕಾಶ. ನಮ್ಮ ಮನೆಗೆ ಮತ್ತು ಈಗ ಮನೆ ಕಟ್ಕೊಂಡಿವಪ್ಪ, 4 ಗೋಡೆಗಳು ಅದಾವ, ಮಧ್ಯೆ ಜಾಗ ಐತಲ್ಲ, ಇದು ಯಾವುದು ಅವಕಾಶ ಕೊಡ್ತು ನಮಗೆ ಮನೆ ಕಟ್ಕೊಳಕ್ಕೆ? ಆಕಾಶ ಅವಕಾಶ ಕೊಟ್ಟದ. ನಮ್ಮ ಮನೆ ಆಕಾಶಕ್ಕೂ ಮತ್ತು ಜಗತ್ತಿನ ಆಕಾಶಕ್ಕೂ ಭೇದ ಐತನ? ಈ ಒಳಗಿನ ಬೈಲು ಹೊರಗಿನ ಬೈಲಿಕ್ಕೆ ಏನಾರ ಭೇದ ಐತೇನ? ಯಾಕಂದ್ರೆ ಆಕಾಶದಲ್ಲಿ ಜಗತ್ತಿನಲ್ಲಿರುವಂಥ ಆಕಾಶ ಮತ್ತು ಮನೆಯಲ್ಲಿರುವಂಥ ಆಕಾಶ ಎರಡಕ್ಕೂ ಭೇದ ಇಲ್ಲ, ಎರಡೂ ಒಂದೇ. ಹೊರಗಡೆ ಇರುವಂಥ ಬೈಲು ಒಳಗಡೆ ಇರುವಂಥ ಬೈಲು ಎರಡೂ ಒಂದೇ. ಆದರೆ ಎರಡು ಬೇರೆ ಅದಾವನು? ಇಲ್ಲ. ಹಾಗೆ ಮನಸ್ಸಿಗೆ ಸಾಕ್ಷಿಯಾದಂಥ ಪ್ರತ್ಯೇಕಾತ್ಮ, ಮಾಯೆಗೆ ಸಾಕ್ಷಿಯಾದಂಥ ಶಂಭುಲಿಂಗ, ಅದರಿಂದ ಶಂಭುಲಿಂಗನೇ ನಾನು ಹೇಗಿದ್ದೀನಿ ಅಂತ ತಿಳ್ಕೊಬೇಕು. ಎರಡು ಮಾಯೆಗೆ ಸಾಕ್ಷಿಯಾದಂಥವನು ಪರಮಾತ್ಮ ಅದನ್ನು, ಹೌದಲ್ಲ? ಈ ಒಂದು ಮನಸ್ಸಿಗೆ ಸಾಕ್ಷಿಯಾದಂಥವನು ಯಾರು? ಪ್ರತ್ಯೇಕಾತ್ಮದ ನಿನ್ನೊಳಗದಾನು. ಈ ಶರೀರದೊಳಗೆ ಅಂದ್ರೆ ಈ ಮನೆ ಒಳಗೆ ಬೈಲು ಇದ್ದಂಗೆ, ಮನೆ ಒಳಗೆ ಹೆಂಗೆ ಬೈಲದ ಹಂಗೆ, ಹೌದಲ್ಲ? ಅದಕ್ಕೆ ಈ ಮಠಾಕಾಶ ಮತ್ತು ಘಟಾಕಾಶ ಅಂತ ಹೆಂಗೆ ಹೇಳ್ತಾರೆ ಹಂಗೆ ಎರಡು ಒಳಗಡೆ ಹೊರಗಿನ ಬೈಲು ಪರಮಾತ್ಮನಿಗೆ ಒಳಗಡೆ ಇರುವಂಥ ಶರೀರದೊಳಗಡೆ ಇರುವಂಥ ಈ ಪ್ರತ್ಯೇಕಾತ್ಮನಿಗೆ ಯಾವ ರೀತಿಯಿಂದ ಭೇದ ಇಲ್ಲ. ಯಾವಾಗ ಶರೀರ ಅನ್ನುವಂಥ ಉಪಾಧಿ ಹೋಯ್ತು ಅಂದಾಗ ಎರಡು ಒಂದೇ ಆಗ್ತದೆ. ಅಂಥ ಶಂಭುಲಿಂಗ, ಅದರಿಂದ ಶಂಭುಲಿಂಗನೇ ನಾನಾಗಿ ಇದ್ದೀನಂತ ತಿಳ್ಕೊ. ಹೊರಗಿನ ಬೈಲೇ ಮನೆ ಬೈಲದಂತ ತಿಳ್ಕೊಂಡಾಗ ಮುಗ್ದ ಹೋಯ್ತು. ಅದ್ರಂಗ ಹೊರಗಡೆ ಇರುವಂಥ ಪರಮಾತ್ಮನೇ ಜೀವರೂಪವಾಗಿ ಒಳಗಡೆ ಅದಾನ. ಈಗ ನಾನೇನು ಮಾಡಬೇಕು? ತಿಳ್ಕೊಂತ ಹೋದಾಗ ಅರಿದೊಡೆ ಪರಮಾತ್ಮ ಮರ್ತುಕೊಂಡಾಗ ಜೀವಾತ್ಮ ಆಗ್ತಾನೆ. ಇಲ್ಲಿ ಮನೆ ಈ ಶರೀರದಾಗ ಕುಂತಾನಪ್ಪ ಜೀವಾತ್ಮ, ನಾನು ಸಾಯ್ತೀನಿ ಉಡ್ತೀನಿ ಅಂತ ಇದು ಅನ್ಕೊಂತ ಕುಂತದ. ಇದು ತಿಳ್ಕೊಂತ ಗುರು ಮುಖಾಂತರ ತಿಳ್ಕೊಂತ ಯಾವಾಗ ಅರಿವಿನ ಸ್ವರೂಪಕ್ಕೆ ಬರ್ತಾನೆ ಇದನ್ನೇ ಪರಮಾತ್ಮ ಆಗ್ತಾನೆ. ಯಾವಾಗ ಈ ಮನೆ ಆದ, ಇಲ್ಲಿ ಒಳಗೆ ಮನೆ ಬೈಲಂತೀವಿ, ಮನೆ ಆದಂತೀವಿ, ಹೊರಗೆ ಬೈಲಂತೀವಿ. ಈ ಮನೆ ಉಪಾಧಿ ಸುತ್ತ ಗಾಡಿಗಳು ಆದಾಗ ಅದು ಇದು ಒಂದೇ ಐತಲ್ಲ. ಅದ್ರಂಗೆ ಇದು ನಾವೇನು ಸಾಯಿ ಹೊಡೆದಾಗ ಮತ್ತು ಈ ಬೈಲು ಆ ಬೈಲು ಒಂದೇ ಆಗ್ತದಂತಲ್ಲ. ನಾವು ಯಾವಾಗ ಗುರುಮುಖದ ತಿಳ್ಕೊತ ಹೋಗ್ತೀವಿ, ನಮ್ಮನ್ನು ನಾವು ಅರ್ಥಕೊಂತ ಹೋಗ್ತೀವಿ, ಅವಾಗ ಜೀವ ಭಾವ ಹೋಯ್ತು ಅಂದಾಗ ನೀನೇ ಪರಮಾತ್ಮ ಆಗ್ತೀವಿ. ಹಾಗಾಗಿ ಈ ಮಾಯೆಗೆ ಸಾಕ್ಷಿ ಶಂಭುಲಿಂಗ, ಅದರಿಂದ ಶಂಭುಲಿಂಗವೇ ನಾನಾಗಿದ್ದೀನಿ ಅಂತ ತಿಳ್ಕೊ. ಅಂದರೆ ಶಂಭುಲಿಂಗನನ್ನು ಭಜಿಸು, ಎಲ್ಲ ಸುಖಗಳನ್ನು ಹೊಂದುತ್ತಿದ್ದೀನಿ. ಒಂದಲ್ಲ, ಎಲ್ಲ ಯಾವಾಗ ನಾನು ಯಾರಿದ್ದೀನಿ ಅಂತ ಗುರು ಮುಖಾಂತರ ತಿಳ್ಕೊಂಡೆ ಅಂದ್ರೆ ನಿನಗೆಲ್ಲ ಭೋಗ ಭಾಗ್ಯಾದಿ ವಸ್ತುಗಳು ಮತ್ತು ಪರಮಾತ್ಮನ ಸ್ವರೂಪ ಎಲ್ಲ ಸಿಕ್ಕಿಬಿಡ್ತದೆ ನಿನಗೆ, ಎಲ್ಲ ಆನಂದಗಳು ಸಿಗ್ತಾವೆ. ಅದಕ್ಕೆ ಏನು ಹೇಳ್ತಾರೆ, ಸಮುದ್ರೋಪಾದಿಯಿಂದ ಕೂಡಿದಂಥ ಆನಂದ ಇದು ಸುಮ್ಮನೆ ಸಾಮಾನ್ಯ ಆನಂದ ಅಲ್ಲಿದು. ಭೋಗದಕ್ಕೆ ಏನಾರು ಅಪೇಕ್ಷೆ ಪಟ್ಟು ಕಿಟ್ ಒಂದೊಂದು ಪಡ್ಕೊಳ್ಬೋದು. ಆದರೆ ಇದು ನನ್ನನ್ನು ನಾನು ಯಾವಾಗ ತಿಳ್ಕೊತೀನಿ, ನಾನು ಯಾರಿದ್ದೀನಿ ಅಂತ ತಿಳ್ಕೊತೀನಿ, ಭಗವಂತನ ಸ್ವರೂಪ ಯಾವಾಗ ನೀನು ಪಡ್ಕೊಳ್ತಿದ್ದಿ, ಎಲ್ಲ ಆನಂದದ ಒಂದು ಸಮುದ್ರದಲ್ಲೇ ನೀವು ಉಳ್ಕೊಂಡ್ಬಿಡ್ತಿದ್ದೆ. ಅಷ್ಟೊಂದು ಅಗರ್ಭ ಶ್ರೀಮಂತ ಆಗಿಬಿಡ್ತಿದ್ದೆ. ಅಂಥ ಒಂದು ಶಕ್ತಿ ಇದರಲ್ಲಿ ಐತ್ರಿ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಮಹಾತ್ಮರು. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.